ಪ್ರಕಟಣೆ ಗ್ರಂಥ 2:14. Revelation chapter 2:14. ప్రకటన గ్రంథం 2:14. దేవుని విశేషం 2:14 వచనం. ಅವರು ಕೆಲವು ವಿಷಯಗಳಲ್ಲಿ ನಿಮ್ಮ ಮೇಲೆ ತಪ್ಪು ಹೊರಿಸಲಿಲ್ಲ. ಆ ವಿಷಯಗಳು ಯಾವ ನೋಡಿ? ನಿಮ್ಮ ಮೇಲೆ, ನಿಮ್ಮ ಸಭೆ ಮೇಲೆ ಯಾವ್ದು ಚರ್ಚಿಸಿದ್ರು? ಯಾವ ಸಭೆಗೆ ಹೇಳ್ತಿರೋದು? ಪೆರ್ಗಮ ಸಭೆ. ಎಷ್ಟನೇ ಸಭೆ ಅದು? 3ನೇ ಸಭೆ. ಮೊದಲನೇ ಸಭೆ ಎಫೆಸ, 2ನೇದು ಸ್ಮರಣ, 3ನೇದು ಪೆರ್ಗಮ. ಪೆರ್ಗಮ ಸಭೆಗೆ ಏನಂತ ಹೇಳ್ತಿದ್ದಾನೆ? ಪಾಸ್ಟರ್ಗೆ ಏನಂತ ಹೇಳಿ ಯೋಹಾನನಿಗೆ ಯೇಸು ಸ್ವಾಮಿ ಖುದ್ದು ಯೇಸು ಸ್ವಾಮಿ ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಪೆರ್ಗಮ ಸಭೆಗೆ? ಯೋಹಾನ ಕೆಲವು ವಿಷಯದಲ್ಲಿ ನಿಮ್ಮ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ತಪ್ಪಂದ್ರೆ ಬೈಬಲ್ ಹೇಳ್ದಿರೋದು, ಬೈಬಲ್ ಬೇಡ ಅಂದಿರೋದನ್ನ ಮಾಡೋದೇ ತಪ್ಪು. ಪಾಪ ಆಗಿರೋದೆಲ್ಲ ತಪ್ಪೆ, ದೇವರಿಗೆ ವಿರುದ್ಧವಾಗಿರೋದೆಲ್ಲ ತಪ್ಪೆ, ನಮ್ಮ ನೀತಿಗೆ ವಿರುದ್ಧವಾದದೆಲ್ಲ ತಪ್ಪೆ, ಆಮೇಲೆ ನಮ್ಮ ಮನಸ್ಸಿಗೆ ವಿರುದ್ಧವಾದದೆಲ್ಲ ತಪ್ಪೆ. ಆದರೂ ಪೆರ್ಗಮ ಸಭೆ ಮೇಲೆ, ಪೆರ್ಗಮ ಸಭೆಗೆ ಬರೋ ಕೆಲವು ಜನಗಳ ಮೇಲೆ, ಬೋಧಕರ ಮೇಲೆ ಒಂದು ತಪ್ಪನ್ನ ಹೊರಿಸ್ತಾ ಇದ್ದಾನೆ ದೇವರು. ಏನ್ ತಪ್ಪು ನೋಡಿ? ಒಂದು ಆ ತಪ್ಪೇ ನೋಡಿ. ಯಾವ್ದು ಬ್ರದರ್ ಆ ತಪ್ಪಂತ ಕೇಳಿ ನನ್ನ ಒಂದ್ಸಾರಿ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಕೂಡ ಕೇಳಿ, ಪಾಸ್ಟರ್ ಯಾವ್ದು ತಪ್ಪು ಪಾಸ್ಟರ್ ಅಂತ ನೀವು ಕೇಳಿ, ಅವರು ಕೇಳಿ. ಅಲ್ಲೇಲೂಯಾ. ಓದಿ, ಇವಾಗ ಓದಿ. ಯಾವ ತಪ್ಪು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಲಾಮನು ಬಲಾಕನಿಗೆ ಹೇಳಿದ ಮಾತು ಬೋಧನೆಯಾಗಿದೆ. ಯಾಕೆ ಇವತ್ತು ಈ ಮೆಸೇಜ್ ಅನ್ನ, ಈ ಬೈಬಲ್ ಸ್ಟಡಿಗಲ್ಲ ಇದು, ಯಾಕೆ ಇದನ್ನ ಇವತ್ತು ಮಾತಾಡ್ತಾ ಇದ್ದಾರೆ ಅಂದ್ರೆ, ನನ್ನ ಯೂಟ್ಯೂಬ್ ಅಲ್ಲಿ ಒಂದು ಮೆಸೇಜ್ ಬಂತು. ಅವ್ರ ಹೆಸರು ಹೇಳೋದು ಬೇಡ, ಯೂಟ್ಯೂಬ್ ಚಾನಲ್ ಹೆಸರು ಬೇಡ, ಪಾಸ್ಟರ್ ಹೆಸರು ಬೇಡ, ಹೇಳಿ ಇದನ್ನ ನೋಡ್ತಾರೆ, ಅವ್ರು ನೋಡ್ತಾರೆ, ನಾನು ನಂಬ್ತೀನಿ. ಯಾಕಂದ್ರೆ ಇಂಥವೆಲ್ಲ ನೋಡ್ತಾರೆ, ನಮ್ಮ ಚಾನಲ್ ನೋಡ್ತಾರೆ, ಸ್ವಲ್ಪ ಫೇಮಸ್ ಕರ್ನಾಟಕದಲ್ಲಿ ಅವರು. ಅವ್ರು ಏನಂತ ಬರೀತಾರೆ ಅಂದ್ರೆ, ಕ್ರೈಸ್ತರು ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ ತಿನ್ನಬಹುದು. ಹೆಂಗಿದೆ ಟೈಟಲ್? ಹೆಂಗಿದೆ ಟೈಟಲ್? ತಿನ್ನಬಹುದು ಅಂದ್ರೆ ಅರ್ಥ ಏನು? ತಿನ್ಬಾರ್ದ, ತಿನ್ಬೇಕಂತ ಕ್ಲಿಯರ್ ಆಗಿಲ್ಲ. ಇವತ್ತು ದೇವರು ನನ್ನ ಕೈಗೆ ಹೆಂಗೆ ನೇರವಾಗಿ ತಂದಿದ್ದಾರೆ ಅಂದ್ರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಷ್ಟೇ, ನಾವು ಪ್ರತಿ ಭಾನುವಾರ ಅಷ್ಟೇ ನೇರವಾಗಿ ಏನಿದೆ, ಏನೇನು ವಾಕ್ಯದಲ್ಲಿ ಹಂಗೆ ಟೈಟಲ್ ಕೊಟ್ಟಿರ್ತೀವಿ. ಎಷ್ಟೋ ವಾಕ್ಯಗಳು ನೀವು ನೋಡ್ಕೊಂಡು, ಏನ್ ಮೆಸೇಜ್ ಇದೆಯೋ ವಾಕ್ಯದಲ್ಲಿರೋ ತರಾನೇ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇಲೆ ಹೋದ ಭಾನುವಾರ ಏನು ವಾಕ್ಯ ಬಂತು? ನೀತಿವಂತರನ್ನು ಕಷ್ಟಗಳಿಂದ ಬಿಡಿಸುತ್ತಾನೆ. ಏನು ವಾಕ್ಯ ಬಂತು? ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ. ಸೇಮ್ ವಾಕ್ಯ ಇದೆಲ್ಲ, ಟೈಟಲ್ ಸೇಮ್ ಅದೇ ತರ. ಅದು ನೋಡಿದ ತಕ್ಷಣ ಸ್ವಲ್ಪ ಹೊತ್ತು ಕೇಳಿದೆ ಮೆಸೇಜ್, ಒಂದು 3/4 ಮೆಸೇಜ್ ಕೇಳಿದೆ. ಆ ಪಾಸ್ಟರ್ ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಕಂಡೀಷನ್ ಆಗಿ ತಿನ್ಬೇಡ ಅಂತ ಹೇಳಿದ್ದೇನೆ, ಹೊಸ ಒಡಂಬಡಿಕೆಯಲ್ಲಿ ಕಂಡೀಷನ್ ಆಗಿ ಹೇಳಿಲ್ಲ, ಕಂಡೀಷನ್ ಆಗಿ ಹೇಳಿಲ್ಲ, ತಿನ್ಬಹುದು ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ತಿನ್ಬಹುದು. ಅಲ್ಲೇಲೂಯಾ. ಸಿಸ್ಟರ್ ಇದ್ದಾರೆ, ಸಿಸ್ಟರ್ ನೀವು ಮುಸ್ಲಿಮ್ ಬೇಜಾರು ಮಾಡ್ಕೊಂಡಿದ್ದೆ, ತಪ್ಪಿಲ್ಲ. ನೀನು ಕ್ರಿಸ್ತು, ನಾನು ಕ್ರಿಸ್ತು, ನಾನು ಮೊದಲು ಹಿಂದೂ, ನೀವು ಆಸ್ಟ್ರೇಲಿಯಾ ವ್ಯತ್ಯಾಸ. ತಪ್ಪು ತಿಳ್ಕೊಂಡ್ರಿ, ನಾನು ಕೇಳಿಬಿಟ್ರಿ ಎಲ್ಲರ ಮುಂದೆ. ಎಲ್ಲ ಮಟನ್ ಕೊಟ್ಟರೆ ತಿಂತಾ ಇದ್ರ? ಯಾರನ್ನಾಗ್ಲಿ ತಿಂತಾರ? ಯಾಕೆ ತಿನ್ನಲ್ಲ ಹೇಳಿ? ಅವ್ರ ಪುರಾಣ ಹೇಳ್ತಾರೆ, ಏನ್ ಬಂದಿದೆ? ಈ ಕ್ರಿಶ್ಚಿಯನ್ ಅನ್ನ ಬೇಕಾದ್ರೆ ಹೋಗಿ ತಿನ್ಬಿಡ್ತಾರೆ, ಮುಸ್ಲಿಂ ನಾನ್ ವೆಜ್. ಎಲ್ಲ ಅಂಗಡಿಯಲ್ಲಿ ಹೋಗಿ ಚಿಕನ್ ತಗೊಳಲ್ಲ, ಹಿಂದೂಗಳ ಅಂಗಡಿಯಲ್ಲಿ ಹೋಗಿ ಚಿಕನ್ ತಗೊಳಲ್ಲ. ಹಿಂದೂ ಮಟನ್ ಚಿಕನ್ ಮಾಡ್ತಾರಲ್ಲ, ಅವ್ರ ಹತ್ರ ಚಿಕನ್ ಮಟನ್ ಇಸ್ಕೊಳಲ್ಲ. ಹಿಂದೂಗಳೇ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬೌದ್ಧರೇ ಆಗಲಿ, ಸಿಖ್ರೇ ಆಗಲಿ, ಮಟನ್ ಫಂಕ್ಷನ್ ಕರೆದ್ರೆ ತಿನ್ನಲ್ಲ. ವೆಜ್ ತಿಂತಾರೆ, ನಾನ್ ವೆಜ್ ಅವರು ತಿನ್ನಲ್ಲ. ಕರೆಕ್ಟಾ ಸಿಸ್ಟರ್? ಇವೆಲ್ಲ ನೋಟೇಟ್ ಮಾಡ್ಬೇಕು ನೀವು ಕೂಡ. ನೀವು ಹೊಸದಾಗಿ ಬಂದಿದ್ದೀರಲ್ವಾ, ಏನು ಈ ಅಣ್ಣ, ಈ ಬ್ರದರ್ ಹಿಂಗೆ ಹೇಳ್ತಾರೆ ಯಾವಾಗಲೂ, ಸ್ವಲ್ಪ ಎಲ್ಲ ನಮಗೆ ವಿರುದ್ಧವಾಗಿದ್ದು. ಮುಸ್ಲಿಂ ಇದ್ದಾರೆ, ಅವ್ರು ತಿನ್ನಲ್ಲ. ನೀವು ಎಷ್ಟನ್ನ ಕೊಡಿ, ಅವ್ರಿಗೆ ₹1 ಕೋಟಿ ಕೊಟ್ಬಿಡಿ, ತಿನ್ನಿ ಅನ್ನಿ ಮಟನ್ ಚಿಕನ್ ಬರ್ತೀನಿ. ಅದ್ರ ತುಂಬಾ ತುಂಬಾ
ತಿನ್ನೋದೇ ಇಲ್ಲ, ಬೇಕಾದ್ರೆ ಹಂಗೆ ಇರ್ತದೆ. ಆ ಊಟ ಮಾತ್ರ ಮಾಡ, ಅಷ್ಟು ಫುಲ್ ಹಸಿವಿರಲಿ ತಿನ್ನಲ್ಲ, ಅಷ್ಟು ಕಟ್ನಿಟ್ಟಾಗಿ. ಯಾಕಂದ್ರೆ ನಮ್ಮ ಕುರಾನಲ್ಲಿ, ನಮ್ಮ ಬೈಬಲಲ್ಲಿ ಕೂಡ ಬರ್ತದೆ. ಫಸ್ಟ್ ಬೈಬಲ್ 600 ವರ್ಷ ಬಿಟ್ಟು ಕುರಾನ್ ಬಂದಿದೆ. ಫಸ್ಟ್ ಬೈಬಲ್ ಬಂದಿತ್ತು, ಅದು ಮುಸ್ಲಿಂ ಕೂಡ ಗೊತ್ತು, ಎಲ್ಲ ಮುಸ್ಲಿಮ್ಗೂ ಗೊತ್ತು. ಫಸ್ಟ್ ಬೈಬಲ್ ಬಂದಿತ್ತು, ಆಮೇಲೆ ಕುರಾನ್ ಬಂದಿತ್ತು. ಆಮೇಲೆ ಅಲ್ಲಿ ಬರ್ದಿದೆ, ನೀನು ತಿನ್ಬೇಡ, ನೀನು ಬರ್ತಲ್ಲ, ಅದಕ್ಕೆ ತಿನ್ನಲ್ಲ. ಬೇರೆ ಅವ್ರ ಮನೆಯಲ್ಲಿ ಇನ್ನು ಮಾಮೂಲಿ ದಿನ ಊಟ ತಿಂತಾರೆ, ಮಾಮೂಲಿ ದಿನ ಊಟ ತಿಂತಾರೆ, ಜ್ಯೂಸ್ ಕುಡಿತಾರೆ, ಅವ್ರ ಪ್ರೀತಿ ಎಲ್ಲ ಏನು ತೋರಿಸ್ತೀವಿ ತಿಂತಾರೆ. ನಾರ್ಮಲ್ ದಿನ ನಾನ್ ವೆಜ್ ಕೂಡ ಅವ್ರ ಮನೇಲಿ ತಿಂತಾರೆ. ಏನಾದರೂ ಪ್ರೋಗ್ರಾಮ್ ಮಾಡಿದರೆ, ದೇವ್ರಿಗೆ ಮಾಡಿದ್ರೆ ಆ ದಿನ ತಿಂತಾರೆ. ಸೊ ಅವ್ರ ಪ್ರೀತಿ ಬೇಡ ಅಂದರೆ ತಪ್ಪಾಗಿ ತಿಳ್ಕೊಬೇಡಿ. ಇನ್ನು ಕೆಲವರು ಇರ್ತೀರಿ ಯೂಟ್ಯೂಬಲ್ಲಿ ಕೇಳೋರು ಕೂಡ, ಅವ್ರು ಕೂಡ ಹೇಳ್ತಾ ಇದ್ದೀನಿ ಅಲ್ಲಿ ಇಳಿಯ. ಅದಕ್ಕೋಸ್ಕರ ನನಗೆ ಅದು ನೋಡಿ, ಅವ್ರ ಮಾತು ನೋಡಿ 22,000 ವ್ಯೂವರ್ಸ್ ನೋಡಿದ್ದಾರೆ, 22K ವ್ಯೂವರ್ಸ್ ನೋಡಿದ್ದಾರೆ. ಅವರು ಏನು ಕೆಳಗಡೆ ನೀವು ಕೂಡ ನೋಡಿ, ಅದನ್ನ ಹೊಡೀರಿ, ಸಿಗ್ಬೋದು ಯೂಟ್ಯೂಬಲ್ಲಿ. ಹಂಗೆ ಹೇಳಿ, ನಾನು ಹೇಳಿದಂಗೆ ಕನ್ನಡದಲ್ಲಿ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಕ್ರೈಸ್ತರು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನಬಹುದು ಅಂತ ಯೂಟ್ಯೂಬಲ್ಲಿ ನೋಡಿ ಬರ್ತೈತೆ. ಕಾಮೆಂಟ್ಸ್ ನೋಡಿ, ಬ್ರದರ್ ನೀವು ತುಂಬಾ ಚೆನ್ನಾಗಿ ಅಂದವಾಗಿ, ತುಂಬಾ ಚೆನ್ನಾಗಿ ವಿವರವಾಗಿ ಹೇಳಿದ್ದೀರಾ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಅಂದ್ರೆ ಅದರ ಅರ್ಥ ಏನಿದೆ, ನಾವು ಇವತ್ತು ತಿಂತೀರಿ, ಇಷ್ಟು ದಿನ ತಿಂತಾ ಇರಲಿಲ್ಲ, ತಿನ್ಬಾರ್ದ ತಿನ್ಬೋದು ಅಂತಿದ್ರಿ, ಇವತ್ತು ತಿನ್ಬೋದು ಅಂತ ನೀವು ಕ್ಲಿಯರ್ ಆಗಿ ನಮ್ಗೆ ಹೇಳ್ಕೊಡ್ತೀವಿ ಅನ್ನೋ ಥರ ಹೊಡೆದಿದ್ದಾರೆ. ಆ ಕಾಮೆಂಟ್ಸ್ ನೋಡಿದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ. ಎಷ್ಟು ದುರ್ಬೋಧನೆ ಇದು ನೋಡಿ. ಈ ವಾಕ್ಯನೇ ಸಾಕ, ತಪ್ಪು ಬೋಧನೆ ಅಂತ, ತಪ್ಪು. ಆ ಸಭೆ ಮೇಲೆ ಏನಾಗ್ತದೆ, ದೇವರು ತಪ್ಪ ಹೊರಿಸ್ತಾರೆ. ನಾವು ತಿನ್ಬೋದಾ? ಪಕ್ಕದಲ್ಲೇ ಇದೆ ವಾಕ್ಯ. ಅದು ನೋಡ್ಬಿಟ್ಟು, ಅವ್ರು ಹಾಕಿರೋ ಕಾಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಬೇಜಾರಾಯಿತು. ಪಾಪ ಇವರೆಲ್ಲ ಇಷ್ಟು ದಿನ ತಿಂದಿರ ಇದ್ರು, ತಿನ್ಬಾರ್ದ ತಿನ್ಬೋದು ಅಂತಿದ್ರು. ಕೆಲವರು ಡೌಟ್ ಆಗಿ ತಿಂತಾರೆ, ಇವತ್ತಿಂದ ಕ್ಲಿಯರ್ ಆಗಿ ಧೈರ್ಯವಾಗಿ ತಿಂತಾರೆ, ಬೇರೆಯವ್ರಿಗೂ ತಿನ್ನಿಸ್ತಾರೆ. ಯೂಟ್ಯೂಬ್ ಅಲ್ಲಿ ಎಷ್ಟು ನಮ್ಮ ಚಾನಲ್ ಅಷ್ಟು ಜನ ನೋಡಲ್ಲ. ಎಷ್ಟು ಜನ? ಒಂದು 100 ಜನ ನೋಡ್ತಾರ, ಒಂದು 200 ಜನ ನೋಡ್ತಾರ, ಒಂದು 50 ಜನ ನೋಡ್ತಾರ. ಆ 100 ಜನ 1,000 ಜನಕ್ಕೆ ಹೇಳ್ತಾರೆ, ವಾಕ್ಯ ಕೊಡ್ತಾರೆ, ವಚನ ಕೊಡ್ತಾರೆ. ನೀವು ಇಲ್ಲೇ ನೋಡಿದ್ರಿ. ಈಗ ತಪ್ಪು ಅನಿಸ್ತಾ ಇದ್ದೀನಿ ಅಂದ್ರೆ, ತಪ್ಪಂದ್ರೆ ಏನು? ಪಾಪ. ಪಾಪ ಅಂದ್ರೆ ಏನು? ಮಿಸ್ಟೇಕ್. ಮಿಸ್ಟೇಕ್ ಅಂದ್ರೆ ಏನು? ದೇವ್ರಿಗೆ ಇಷ್ಟ ಇಲ್ಲ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ ನಿಮ್ಮ ಸಭೆಗೆ ತಿಂತಾ ಇದ್ದಾರೆ, ನಿಮ್ಮ ಮೇಲೆ ತಪ್ಪೋರಿಸ್ತಾರೆ, ನಿಮ್ಮ ಸಭೆಯ ಮೇಲೆ ತಪ್ಪೋರಿಸ್ತಾರೆ. ಈ ವಾಕ್ಯ ಹೇಳ್ತಾ ಇದೆ ಇಲ್ವಾ? ಇಲ್ಲಿ ಬಿಲಾಮ ಬಲಾಕ್ ಅಂತಿದೆ ನೋಡಿ. ಏನ್ ಇವ್ರು ಬಿಲಾಮ ಬಲಾಕ್ ಸ್ಟೋರಿ? ಏನ್ ಇವ್ರಿಬ್ಬರನ್ನ ಇಲ್ಲಿ ತಕೊಂಡ್ ಬರ್ತಾ ಇದ್ದಾನೆ? ಅವ್ರಿಗೂ ಈ ವಾಕ್ಯ ಬರ್ಸೋದು ಹೆಚ್ಚು ಕಮ್ಮಿ 2,500 ವರ್ಷ 2,500 ಡಿಫ್ರೆನ್ಸ್ ಬಿಟ್ಟು ಅವ್ರಿಬ್ಬರನ್ನ ಯಾಕೆ ಅಲ್ಲಿ ತಕೊಂಡ್ ಬರ್ತಾ ಇದ್ದಾನೆ? ಯಾಕೆ ಅವರಿಗೂ ಬಿಲಾಮ ಅನ್ನೋನು ಪ್ರವಾದಿ, ಬಲಾಕ್ ಅನ್ನೋನು ರಾಜ. ಏನು ಇವರಿಬ್ಬರಿಗೆ ಕನೆಕ್ಷನ್? ಏನು ಇಬ್ಬರಿಗೆ ಸಂಬಂಧ? ತೆಗೀರಿ ಅರಣ್ಯಕಾಂಡ. ಈ ವಾಕ್ಯ ಕ್ಲಿಯರ್ ಆಯ್ತಾ? ದೇವ್ರ ಮಕ್ಕಳು ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿನ್ನೋದು ವ್ಯಭಚಾರ, ಆತ್ಮಿಕ ವ್ಯಭಚಾರ ಪ್ಲಸ್ ಪಾಪ ಪ್ಲಸ್ ತಪ್ಪು. ಅಲ್ಲೇ ಇದೆ ನೋಡಿ, ತಪ್ಪು ಅಂತಿದೆ ನೋಡಿ ಪದ. ಕ್ಲೀನಾಗಿ ಹೇಳ್ತದೆ, ನೇರವಾಗಿದೆ. ಪಾಸ್ಟರ್ ಹೆಂಗೆ ದುರ್ಬೋಧನೆ ಹೇಳ್ತಾ ಇದ್ದಾರೆ, ತಿನ್ಬೋದು ಅಂತೇಳಿ. 22,000 ಜನ ನೋಡಿದ್ದಾರೆ. ನನ್ನ ಮೆಸೇಜ್ ಕೂಡ ಇದೆ ಅದರೊಳಗಡೆ ನೋಡಿ. ಈ ವಾಕ್ಯಗಳಲ್ಲಿ ತಿನ್ನಬಾರ್ದಂತಿದೆ ಅಂತ ಹಾಕಿದ್ದೀನಿ. ನೀವು ಆ ಮೆಸೇಜ್ ನೋಡೋ ಕೆಳಗಡೆ ನೋಡಿ, ನಾನು ಕೂಡ ಕಾಮೆಂಟ್ಸ್ ಮಾಡಿದ್ದೀನಿ. ಈ ವಾಕ್ಯದಲ್ಲಿ ತಿನ್ನಬಾರ್ದಂತ ಹಾಕಿದೆ ಅಲ್ವಾ ಅಂತ ನಾನು ಹಾಕಿದ್ದೀನಿ. ಏನಿವತ್ತು ಮೆಸೇಜು? ದೇವ್ರ ಮಕ್ಕಳು ಅದೇ ತೆಗೀರಿ. ಬಲಾಕ ಬಿಲಾಮನ್ ಸ್ಟೋರಿ ತೆಗೀರಿ. ಯಾಕೆ ಅವರಿಬ್ಬರನ್ನ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ? ಪರಿಶುದ್ಧಾತ್ಮ ದೇವರು 2,500 ವರ್ಷ ಬಿಟ್ಟು. ಅಲ್ಲೇಲೂಯ, ಆಮೆನ್. ಧರ್ಮೋಪದೇಶ ಕಾಂಡ, ಸಾರಿ, ಅಲ್ಲೇಲೂಯ. ಅರಣ್ಯಕಾಂಡ ನಂಬರ್ಸ್. ಪ್ರೈಸ್ ದ ಲಾರ್ಡ್. ಅಲ್ಲೇಲೂಯ. ಐದನೇ ವಚನ ಓದಿ. 23:5, ನಂಬರ್ಸ್ 23:5-6.
ಹಾ ಅವನು ಹೇಳಬೇಕಾದ ಮಾತನ್ನು ಕಳಿಸಿಕೊಟ್ಟರು. ನೀನು ಬಾಲಾಕನ ಕಡೆಗೆ ತಿರುಗಿ ಹೋಗಿ ಹೀಗೆ ಹೀಗೆ ಹೇಳಬೇಕೆಂದು ಆಜ್ಞಾಪಿಸಿದನು. ಬಿಲಾಮನು ಬಾಲಾಕನ ಕಡೆಗೆ ಮೆನ್ಷನ್ ಆಗ್ತಿದ್ರ ಈ ಅಧ್ಯಾಯ ಬರೆಯೋದಕ್ಕೂ ಆ ಅಧ್ಯಾಯ ಬರೆಯೋದಕ್ಕೂ 2000 ವರ್ಷ ಕರೆಕ್ಟ್ ಆಗಿ 2000 ವರ್ಷ ಬಿಟ್ಟು ಅವ್ರಿಬ್ಬರು ನಮ್ಗೆ ಜ್ಞಾಪಿಸ್ತಾರೆ. ಪೆರ್ಗಮ ಸಭೆ ಏನು ಬಿಲಾಮನು ಮಾಡಿದ್ದು, ಬಲಾಕನು ಮಾಡಿದೇನು? ಬಲಾಕನು ಭಯಪಟ್ಟ ಇಸ್ರಾಯೇಲ್ ನೋಡಿ. ಏನ್ ಪಟ್ಟ? ಇವ್ರನ್ನ ಶಾಪ ಕೊಡು, ಇವ್ರನ್ನ ಅವಾಗ ಯುದ್ಧದಲ್ಲಿ ಸೋತೋಗ್ತಾರೆ, ಇವ್ರು ಬಂದು ನಮ್ಮನ್ನ ಜಯಿಸ್ಬಿಡ್ತಾರೆ, ಇವ್ರು ಬಂದು ನಮ್ಮನ್ನ ಜಯಿಸ್ಬಿಡ್ತಾರೆ ಅಂತ ಸುಮಾರು ದುಡ್ಡು, ಬಂಗಾರ, ಐಶ್ವರ್ಯ, ಬಹುಮಾನಗಳನ್ನ ಕೊಟ್ಟು ಬಲಾಕನು ಬಿಲಾಮನ ಹತ್ರ ಕಳಿಸ್ತಾರೆ. ಬಿಲಾಮ ಬಂದು ನೋಡ್ದ, ಬಿಲಾಮ 3 ಸಾರಿ ನೋಡ್ದ, 3 ಸಾರಿ ಆಶೀರ್ವಾದ ಮಾಡೋ ಶಾಪ ಕೊಡೋ ಜಾಗದಲ್ಲಿ ಆಶೀರ್ವಾದ ಕೊಡ್ಬಿಟ್ಟ. ಈ ಬಿಲಾಮ ಎಂತವನು ಗೊತ್ತಾ? ಅವನ ಬಾಯಿಂದ ಏನನ್ನು ಹೇಳಿದ್ರೆ ಅದಾಗ್ತದೆ. ಅವ್ರಿಗೆ ಲಕ್ವಾಯಿ ಹೊಡಿದ್ರೆ ಲಕ್ವಾಯಿ ಹೊಡಿತಾರೆ, ಅವ್ರ ಸ್ಟ್ರೋಕ್ ಆಗ್ಲಿದ್ರೆ ಸ್ಟ್ರೋಕ್ ಆಗುತ್ತೆ, ಅವ್ರ ಕೈ ಬಿದ್ದೋಗ್ಲಿದ್ರೆ ಕೈ ಕೆಲಸ ಮಾಡಲ್ಲ, ಕಾಲು ಬಿದ್ದೋಗ್ಲಿದ್ರೆ ಕಾಲು ಬಿದ್ದೋಗುತ್ತೆ, ಮೆಂಟ್ಲಾಗ್ಲಿದ್ರೆ ಮೆಂಟ್ಲಾಗ್ತಾರೆ, ಅವ್ನ ಬಿಸ್ನೆಸ್ ಬಿದ್ದೋಗ್ಲಿಕ್ಕೆ ಅವ್ನ ಬಾಯಿಂದ ಹೇಳಿದ್ರೆ ಹಂಗೆ ಆಗ್ತದೆ ಅಂಥವ್ನು. ಅದಕ್ಕೆ ಇವನ್ನ ಅವನು ಕರೀತಾ ಇರೋದು ಈ ರಾಜ. ಅವ್ರು ಬಂದು ಶಾಪ ಕೊಡುವುದು, ಅವ್ರು ದೊಡ್ಡ ಸೈನ್ಯ, ಅವ್ರನ್ನ ಜಯಿಸ್ಬೇಕು ನಾವು. ಇವರು ಎಲ್ಲಾರನ್ನೂ ಜಯಿಸ್ಕೊಂಡು ಬರ್ತಾ ಇದ್ದಾರೆ, ನಮ್ಮನ್ನು ಕೂಡ ಜಯಿಸ್ಬಿಡ್ತಾರೆ. ನೀನ್ ಬಂದು ಶಾಪ ಕೊಡು, ನಿಮ್ಗೆ ಬಹುಮಾನಗಳು, ಬಂಗಾರ, ಒಳ್ಳೊಳ್ಳೆ ಕಾರುಗಳು, ಒಂದು ಕಾರ ಒಳ್ಳೊಳ್ಳೆ ಕಾರುಗಳು, ನಿನ್ ಕೇಳಿದ್ದೆಲ್ಲ ಕೊಡ್ತೀನಿ. ಈ ಒಳ್ಳೆ ಸೈನ್ಯ ತರ ಇದ್ದಾರೆ, ಬೆಟ್ಟದ ಮೇಲೆ ಎದ್ದ ಪ್ಲಸ್ ಆಕಾರದಲ್ಲಿ, ಶಿಲುಬೆ ಆಕಾರದಲ್ಲಿ ನಿಂತಿದ್ದಾರೆ, ಸೂಪರ್ ಆಗಿದ್ದಾರೆ. ಅವ್ರು ಹೊಗಳ್ತಾರೆ, ಯಾಕೋಬೇ ನಿನ್ನ ಗುಡಾರಗಳು ಎಷ್ಟು ಅಂದವಾಗಿದೆ. ಬಲಾಕನ ಹೇಳ್ತಾನೆ, ಇದೇನ್ ನೀನು ಅವನ್ನ ಶಪಿಸು ಅಂದ್ರೆ ಶಾಪ ಕೊಡೋದ್ರೆ ನೀನು ಆಶೀರ್ವಾದ ಮಾಡ್ಬಿಟ್ಟೆ, ಹಂಗೆ 3 ಸಾರಿನು ಶಾಪ ಕೊಡು ಅಂದ್ರೆ ಆಶೀರ್ವಾದ ಕೊಡ್ಬಿಟ್ಟ. ನಿನಗೆ ದುಡ್ಡು ಬರಲ್ಲ, ನಿನಗೆ ದುಡ್ಡು ಬರಲ್ಲ, ಬಹುಮಾನ ಬರಲ್ಲ, ಬಂಗಾರ ಬರಲ್ಲ, ಕಾರ್ ಬರಲ್ಲ, ಜಮೀನುಗಳು ಬರಲ್ಲ, ಏನ್ ಮಾಡೋದು? ಇಷ್ಟು ಬಿಡಬೇಕೆ, ಇಷ್ಟು ನನಗೆ ಆಫರ್ ಬಂದಿದೆ, ಏನ್ ಮಾಡೋಣ? ಇವ್ರಿಗೆ ಶಾಪ ಕೊಡಕ್ ಆಗಲ್ಲ, ಇವರು ದೇವ್ರ ಮಕ್ಕಳು, ಇವರು ದೇವ್ರನ್ನ ಆಶೀರ್ವಾದಿಸ್ಬಿಟ್ಟಿದ್ದಾನೆ ದೇವರು, ನಾನು ಶಾಪ ಕೊಡಕ್ಕಾಗಲ್ಲ. ಇವ್ರು ಶಾಪ ಬರ್ಬೇಕಂದ್ರೆ ಒಂದೇ ಒಂದಿದೆ, ಇವ್ರು ಪಾಪ ಮಾಡ್ಬೇಕು. ಏನ್ ಮಾಡ್ಬೇಕು? ಪಾಪ ಮಾಡ್ಬೇಕು. ಪಾಪ ಮಾಡಿದ್ರೆ ಆಟೋಮೆಟಿಕ್ಲಿ ಅವ್ರ ಮೇಲೆ ಶಾಪ ಮಾಡ್ತಾರೆ. ಏನ್ ದೇವ್ರು ಮಾಡ್ಬೇಡಂತಿದ್ದಾನೆ ಇವ್ರು ಮಾಡ್ಬಿಟ್ರೆ ಆಟೋಮೆಟಿಕ್ಲಿ ಶಾಪ ಬರ್ತದೆ. ನಾನು ಶಾಪ ಕೊಡೋದೇ ಬೇಡ ಅಂತ ಹೇಳ್ಬಿಟ್ಟು ಬಲಾಕನ ಹತ್ರ ಎಲ್ಲ ಬಹುಮಾನ, ಸ್ವತ್ತು, ಐಶ್ವರ್ಯ, ಬಹುಮಾನ, ಕಾರುಗಳೆಲ್ಲ ಈಸ್ಕೊಂಡು ನಿಮ್ಮ ಫಂಕ್ಷನ್ ಮಾಡಿ, ಒಂದು ಹಬ್ಬ ಮಾಡಿ, ಒಂದು ಉತ್ಸವ ಮಾಡಿ, ಒಂದು ಜಾತ್ರೆ ಮಾಡಿ, ಆ ಹಬ್ಬಕ್ಕೆ ಅವ್ರ ಗಂಡಸನ್ನೆಲ್ಲ ಕರೀರಿ, ಅದ್ರಲ್ಲಿ ಹಾಕಿದ್ದು ತಿಂದು, ಎಡೆ ಹಾಕಿದ್ದನ್ನ ಅಲ್ಲಿ ಕುಣಿದು, ನಿಮ್ಮ ಸ್ತ್ರೀಯನ್ನ ಅವ್ರ ಹತ್ರ ಕಳಿಸಿ ಅವ್ರ ವ್ಯಭಚಾರ ಮಾಡಿ. ಏನ್ ಮಾಡ್ತಾರೆ? ಅದೇ 2 ಪದ ಬಂತು ನೋಡಿ, ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ ತಿನ್ನಬಾರ್ದಂತ ಹೇಳಿದ್ದನ್ನ ತಿಂದು ವ್ಯಭಚಾರ. ಇದನ್ನ ಐಡಿಯಾ ಕೊಡ್ತಿರ್ತಾರೆ ಯಾರು? ಬಲಾಕನಿಗೆ ಬಿಲಾಮ. ಬಿಲಾಮ ಯಾರು? ಪ್ರವಾದಿ. ಬಲಾಕ ಯಾರು? ರಾಜ. ಈ ಬಿಲಾಮ ಏನ್ ಹೇಳಿದ್ರೆ ಅದಾಗುತ್ತೆ ಜನಗಳಿಗೆ, ಆದ್ರೆ ಇಸ್ರಾಯೇಲಿಗೆ ಮಾತ್ರ ಆಗಿಲ್ಲ. ನನಗೂ ಅದೇ ಧೈರ್ಯ, ನೀನು ಆ ಧೈರ್ಯದಲ್ಲಿ ಯಾರು ಶಾಪ ಕೊಡಕ್ಕಾಗಲ್ಲ. ನೀನ್ ಪಾಪ ಮಾಡಿದ್ರೆ ಮಾತ್ರ ಶಾಪ. ಯಾವ ಒಂಬೋದಾಗ್ಲಿ, ಯಾವ ಮಂತ್ರವಾದಿ ಆಗ್ಲಿ, ಯಾವ ಮನುಷ್ಯ ಆಗ್ಲಿ, ಯಾರು ನಿನ್ಗೆ ಶಾಪ ಕೊಡಕ್ಕಾಗಲ್ಲ. ಕ್ರಿಸ್ತನಲ್ಲಿದ್ರೆ, ಯಾರಲ್ಲಿದ್ರೆ? ಕ್ರಿಸ್ತನಲ್ಲಿದ್ರೆ. ಹಲ್ಲೆಲೂಯಾ. ಚೆನ್ನಾಗಿ ನೋಡ್ಕೊಳ್ಳಿ, ಬೈಬಲ್ ಪಾಠನ ಅನೇಕರಿಗೆ ಶೇರ್ ಮಾಡಿ. ಹಲ್ಲೆಲೂಯಾ. ಬಹಳ ಜನಕ್ಕೆ ಶೇರ್ ಮಾಡಿ. ತುಂಬಾ ಜನ ತಿಂತಾ ಇದ್ದಾರೆ, ತಿನ್ನಬಾರ್ದು. ಈ ನೆಕ್ಸ್ಟ್ ವಾಕ್ಯ ಬರ್ತದೆ, ನಮ್ಮ ದೇಹ, ನಮ್ಮ ಮನಸ್ಸು ಬಲಹೀನವಾಗ್ತದೆ. ಏನಾಗ್ತದಂತೆ? ವೀಕ್ನೆಸ್ ಆಗ್ತದಂತೆ ದೇವರಲ್ಲಿ. ಅಂತದ್ರಲ್ಲಿ ತಿಂದ್ರೆ, ಅಂತ ವಿಗ್ರಹ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ನಾವು ತಿಂದು ಕುಡಿದ್ರೆ, ಅವ್ರ ಜೊತೆಲಿ ನಾವು ಫಂಕ್ಷನ್ ಮಾಡಿದ್ರೆ ಬಲಹೀನರಾಗ್ತಾರೆ. ಹಲ್ಲೆಲೂಯಾ. ಬೇರೆ ದಿನ ಹೋಗ್ತೀನಿ, ಅವತ್ತು ನೀನು ಹೋಗ್ತೀನಿ ಬೇಡ ಅಷ್ಟೇ. ರೈಸ್ ಅಲ್ಲ, ಅವ್ರ ಮನೇಲೆ ತಿನ್ನು, ನಾನ್ ವೆಜ್ ತಿನ್ನು, ಮಟನ್ ತಿನ್ನು, ಚಿಕನ್ ತಿನ್ನು, ಫಿಶ್ ತಿನ್ನು, ಮೊಟ್ಟೆ ತಿನ್ನು, ಕೊಟ್ಟಿದ್ದು ಊಟ ಎಲ್ಲ ತಿನ್ನು. ಆ ಹೆಸರಲ್ಲಿ ಮಾಡಿದ್ದನ್ನ ತಿನ್ಬೇಡ.
ಅವ್ರು ಎಷ್ಟೇ ಆಗಲಿ, ಯಾರೇ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ, ತಮ್ಮ ಆಗಿರಲಿ, ಅಣ್ಣ ಆಗಿರಲಿ, ಒಡ ಹುಟ್ಟಿದವರಾಗಿರಲಿ, ಎತ್ತೋರೇ ಆಗಿರಲಿ, ನೀನು ಬೈಬಲ್ ಮುಸ್ಲಿಂ ಆ ಥರ ಕಂಡೀಷನ್ ಆಗಿ ಪಾಲಿಸ್ತಾರೆ. ಕ್ರಿಶ್ಚಿಯನ್ಸ್ ಕೂಡ ನನಗೆ ಆ ಥರ ಸಿಗಲಿಲ್ಲ. ಮುಸ್ಲಿಂ ಎಕ್ಸಾಕ್ಟ್ಲಿ ಪಾಲಿಸ್ತಾರೆ. ಅವ್ರು ₹1,00,00,000 ಕೊಟ್ಟು ನೀವು ಕರೀರಿ, ನಿಮ್ಮ ಮಟನ್ ಊಟಕ್ಕೆ ಅವ್ರು ಬರಲ್ಲ. ನನ್ನ ಪುರಾಣೇ ದೊಡ್ಡದಂತ ಏನು ಹೇಳಿದ್ರೆ ನಾನು ಅದನ್ನು ಪಾಲಿಸ್ತೀನಿ. ಮೈನ್ ಬಿಲಾಮ್ ಸ್ಟೋರಿ ಬಂತಲ್ಲ, ಶಾಪ ಕೊಡೋಕೆ ಕಟ್ಟಿದ್ದಾನೆ, ಶಾಪ ಕೊಡೋಕ್ಕಾಗಲ್ಲ. 3 ಸಾಲಿನ ಆಶೀರ್ವಾದ ಕೊಟ್ಬಿಟ್ಟ. ಬಲಾಮನಿಗೆ ಬೇಜಾರಾಗೋಯ್ತು, ಇವನಿಗೆ ಬಹುಮಾನ ಹೋಯ್ತು ಬಿಲಾಮನಿಗೆ. ತಿರ್ಗ ಏನ್ ಮಾಡೋಣ, ಈ ಬಹುಮಾನ ಎಲ್ಲ ನನಗೆ ಬೇಕಲ್ಲ, ಈ ಐಡಿಯಾ ಕೊಡೋಣ, ನಿಮ್ಮ ಹಬ್ಬಕ್ಕೆ ಕರೀರಿ, ಅವ್ರು ತಿಂದು ನಿಮ್ಮ ಹೆಂಗಸನ್ನ ಕಳಿಸ್ರಿ, ಅವ್ರು ವ್ಯಭಚಾರ ಮಾಡ್ತಾರೆ, ಆಟೋಮೇಟಿಕ್ಲಿ ಅವರಿಗೆ ಶಾಪ ಬರುತ್ತೆ. ಓದಿ ಆ ವಾಕ್ಯ ಅರಣ್ಯಕಾಂಡ 25ನೇ ಅಧ್ಯಾಯ 1ರಿಂದ ಅರಣ್ಯಕಾಂಡ 25ನೇ ಅಧ್ಯಾಯ 1ರಿಂದ 8ನೇ ವಚನವರೆಗೂ ಫಾಸ್ಟ್ ಆಗೋದು. ಅರಣ್ಯಕಾಂಡ 25ನೇ ಅಧ್ಯಾಯ 1ರಿಂದ 9. ನಂಬರ್ಸ್ 25 1 to 9. ఆమేన్. సంఖ్యాకాండము 25వ అధ్యాయము 1 ఇంకా 9. ఇశ్రాయేలీయులు సిట్టిమిನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಮತ್ತು ವ್ಯಭಿಚಾರ. ನೆಕ್ಸ್ಟ್ ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಿದರು. ಸ್ತ್ರೀಯರಿದ್ದಾರೆ, ಔತಣ ಇದೆ, ಜಾತ್ರೆ ಇದೆ, ಹಬ್ಬ ಇದೆ. ಆಮೇಲೆ ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಹೀಗೆ ಇಸ್ರಾಯೇಲರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಬಿದ್ರ 25ನೇ ಅಧ್ಯಾಯದಲ್ಲಿ ಬೀಳ್ಸಕ್ಕಾಗಲಿ, 23ನೇ ಅಧ್ಯಾಯದಲ್ಲಿ ಬೀಳ್ಸಕ್ಕಾಗಲಿ, 25 ಟ್ರೈ ಮಾಡ್ತಾನೆ, ಆಗಿಲ್ಲ. 5ನೇ ಅಧ್ಯಾಯದಲ್ಲಿ ಬೀಳಿಸ್ಬಿಟ್ರು, ಅವರೇ ಬಿದ್ದೋದು. ಆಮೇಲೆ ಆದುದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡು ಏನ್ ಬಂತು? ಕೋಪನು ಶಾಪನು ಎರಡೂ ಒಂದೇ. ಕೋಪನು ಒಂದೇ, ಶಾಪನು ಒಂದೇ. ಕೋಪನು ಒಂದೇ, ಕೋಪಗೊಂಡು ಮೋಶೆಗೆ ನೀನು ಜನರ ಮುಖಂಡರೆಲ್ಲರನ್ನು ಇಡಿಸಿ ಅವರಿಗೆ ಯೆಹೋವನಿಗೋಸ್ಕರ ಬಹಿರಂಗವಾಗಿ ಮರಣ ದಂಡನೆಯನ್ನು ಮಾಡಿಸಬೇಕು. ಹೀಗೆ ಯೆಹೋವನ ಕೋಪಾಗ್ನಿಯನ್ನು ಇಸ್ರಾಯೇಲರಿಂದ ತೊಲಗಿಸಬೇಕು. ಏನ್ ಬಂತ ಅವ್ರಿಗೆ? ಆ ತರ ತಪ್ಪು ಮಾಡಿದ್ಕ, ಆ ವಿಗ್ರಹ ಆರಾಧನೆ ತಿಂದಿದ್ಕ, ವ್ಯಭಿಚಾರ ಮಾಡಿದ್ಕ, ಮರಣ ದಂಡ ಬಂತು, ಶಾಪ ಬಂತು. ಆಮೇಲೆ ಆದ ಕಾರಣ ಮೋಶೆ ಇಸ್ರಾಯೇಲರ ನ್ಯಾಯಾಧಿಪತಿಗಳಿಗೆ, ನಿಮ್ಮ ಪ್ರತಿಯೊಬ್ಬನು ಪೆಗೋರದ ಬಾಳನಿಗೆ ಸೇರಿಕೊಂಡ ತನ್ನ ವಶದಲ್ಲಿರುವವರಿಗೆ ಪ್ರಾಣ ಶಿಕ್ಷೆಯನ್ನು ನಡೆಸಬೇಕೆಂದು ಆಜ್ಞಾಪಿಸಿದನು. ಇಸ್ರಾಯೇಲರು ವರ್ಗ ಸಮೂಹದವರು ದೇವ ದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಆಳುತ್ತಿರುವಾಗ ಇಸ್ರಾಯೇಲನಾದ ಒಬ್ಬ ಮನುಷ್ಯನು ಮೋಶೆಗೂ ಸರ್ವ ಸಮೂಹದವರಿಗೂ ಎದುರಾಗಿ ಒಬ್ಬ ಮೀದ್ಯಾನ್ ಸ್ತ್ರೀಯನ್ನು ತನ್ನ ಕುಲದವರ ಕಡೆಗೆ ಕರೆಕೊಂಡು ಬರುವುದನ್ನು ಕಂಡು. ಮೀದ್ಯಾನ್ ಯಾರಂದ್ರೆ ಈ ಬಲಾಕನ ಪ್ರಜೆಗಳು. ಬಲಾಕನ ಕೂಡಲೇ ಮಹಾಯಾಜಕ ಆರೋನನ ಮೊಮ್ಮಗನು ಎಲ್ಜಾರನ ಮಗನು ಆದ ಫೀನೆಹಾಸನು ಸಭೆಯ ನಡುವೆ ನಿಂತು ಈಕೆಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರಾಯೇಲನ ಹಿಂದೆ ಹೋಗಿ ಅವನು ಮಲಗುವ ಕೋಣೆಯನ್ನು ಒಪ್ಪು. ಅವರಿಬ್ಬರನ್ನು, ಅಂದರೆ ಆ ಇಸ್ರಾಯೇಲನನ್ನು ಆ ಸ್ತ್ರೀಯನ್ನು ಒಂದೇ ಏಟಿನಿಂದ ಹೊಟ್ಟೆಯನ್ನು ತಿವಿದು ಕೊಂದನು. ಆಗ ಇಸ್ರಾಯೇಲನಿಗೆ ಉಂಟಾಗಿದ್ದ ವ್ಯಾಧಿ ಹಿಡಿದುಹೋಯಿತು. ಏನದು? ವ್ಯಾಧಿ, ರೋಗ ನಿಂತು ಹೋಯಿತು. ಆಮೇಲೆ ಆ ವ್ಯಾಧಿಯಿಂದ 24,000 ಮಂದಿ ಸತ್ತರು. ಇವತ್ತು ನಾವೇನಾದ್ರೂ ಇದೇ ತಪ್ಪು ಮಾಡಿದ್ರೆ ನಮ್ಮ ಮಕ್ಕಳಿಗೆ ವ್ಯಾಧಿ, ನಮ್ಮ ಮನೆಯವರಿಗೆ ವ್ಯಾಧಿ ಖಂಡಿತ. ತುಂಬಾ ಕ್ರಿಶ್ಚಿಯನ್ ಅದೇ ತಪ್ಪು ಮಾಡೋದು. ಕ್ರಿಶ್ಚಿಯನ್ ಆಗಿ ನಮ್ಗೆ ಯಾಕೆ ಈ ತರ, ನಮ್ಗೆ ಯಾಕೆ ನೋಡಿ ಆ ವ್ಯಾಧಿ ಏನಾಯ್ತು? ವ್ಯಾಧಿ ಏನಾಯ್ತು? ನಿಂತು 1,000 ಜನ ಸತ್ತು. 1,000 ಜನ ಹೌದಾ? ಬೇಕಾಗಿತ್ತು ಅವರಿಗೆ ಆರಾಮಾಗಿ ಊಟ ಮಾಡಿಕೊಂಡು, ಆರಾಧನೆ ಮಾಡಿಕೊಂಡು, ಅಲ್ಲಲ್ಲಿ ಗುಡಾರಗಳು ಹಾಕೊಂಡು, ಒಂದೊಂದು ದೇಶನ ಅಕ್ವೇರೆ ಮಾಡಿಕೊಂಡು, ಒಂದೊಂದು ರಾಜ್ಯನ ಜಯಿಸ್ತಾ ಹೋಗ್ತಾ ಇದ್ರು. ಕಾನಾನ್ ದೇಶಕ್ಕೆ ಹೋಗ್ಬೋದಾಗಿತ್ತಲ್ವಾ? ಸೈತಾನಿಗೆ ಅವಕಾಶ ಕೊಟ್ರ? ಹೇಗೆ ತಿನ್ಬಾರ್ದ ಗ್ರಹಿಸಿದ್ರು. 2ನೇ ವಾಕ್ಯ ಕೂಡ ಹೇಳ್ತಾ ಇದ್ರು, ಹೇಳಿ ಎಲ್ಲಾರು ನಾವು ಅಂತ ಫಂಕ್ಷನ್ಗೆ ಅವ್ರು ಕರೀತಾರೆ, ನೀವು ಹೋಗ್ಬಾರ್ದು. ನೀವು ಕೇಳ್ಕೊಡ್ಬೇಕು, ಏನು ಯಾಕೆ ಸಪ್ರೇಟ್ ಆಗಿ ಅಂತಾರೆ. ನಾನು ಬೇರೆ ದಿನ ಬರ್ತೀನಿ, ನಿಮ್ಮ ಮನೇಲಿ ತಿಂತೀನಿ, ಐ ಲವ್ ಯು, ನಿಮ್ಮಂದ್ರೆ ನಮ್ಗೆ ಇಷ್ಟ, ನಿಮ್ಮನ್ನ ಪ್ರೀತಿಸ್ತೀನಿ, ಪ್ಲೀಸ್ ಅಂತ ವಿಷಯದಲ್ಲಿ ನಾನು ಬೈಬಲ್ನ ದಾಟಕ್ಕಾಗಲ್ಲ.
ಆಮೇಲೆ ನಿಮ್ಮ ಮೇಲೆ ಯಾವ ಸ್ವಂತ ಕೋಪ ನಮಗಿಲ್ಲ, ಪರ್ಸನಲ್ ಕೋಪ ನಮಗಿಲ್ಲ. ಒಬ್ಬರೇ ನಾನು ಕೂಡ ದೇವ್ರ ಒಂದೇ ಒಂದ್ಸರಿ ಅನ್ನೋದ್ರಲ್ಲಿ ತಿಂದಿದ್ದೀನಿ. ನನಗೆ ಎಷ್ಟು ದಿನ ಆದರೂ ನನ್ನ ಮನಸ್ಸು ಸಮಾಧಾನನೇ ಆಗಲಿಲ್ಲ. ತುಂಬ ಏನೋ ಒಂಥರ ಬೇಜಾರು, ಹೊಟ್ಟೆ ಕೂಡ ಕೆಟ್ಟೋಯ್ತು. ತುಂಬ ದಿನ ಆದ್ಮೇಲೆ, ಎಷ್ಟು ದಿನ ಆದ್ರೂ ನನಗೆ ಕಡೆಗೆ ನಾನು ಇನ್ಮೇಲೆ ಯಾವತ್ತೂ ತಿನ್ನಲ್ಲಪ್ಪ, ತಪ್ಪಾಯಿತು ಅಂದಮೇಲೆ ನನಗೆ ಪ್ರೇಯರ್ ಮಾಡೋಕ್ಕಾಯ್ತು, ವಾಕ್ಯ ಓದೋಕ್ಕಾಯ್ತು, ಬೈಬಲ್ ಸಮಾಧಾನ ಆಯಿತು, ದೇವ್ರಿಗೂ ನನಗೂ ಮತ್ತೆ ಕಂಟಿನ್ಯೂ ರಿಲೇಶನ್ಶಿಪ್ಪು ಸಂಬಂಧ ಏರ್ಪಡ್ತು. ಹಲ್ಲೆಲೂಯಾ. ಆ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ನಾನು. ಅದೆಲ್ಲ ಇವತ್ತು ನಿಮ್ಗೆ ಹೇಳೋದಕ್ಕೆ, ನನ್ನ ಮನೆಯವ್ರಿಗೆ ಹೇಳೋದಕ್ಕೆ, ನೆಕ್ಸ್ಟ್ ಬೇರೆ ಸಭೆಗಳಲ್ಲೆಲ್ಲ ನನಗೆ ಕಾಂಟ್ಯಾಕ್ಟ್ ಇದ್ದಾರೆ. ಇಂಥವೆಲ್ಲ ನಿಜವಾಗ್ಲೂ ನಿಮ್ಗೆ ಹೇಳ್ತೀನಿ, ನಾನು ಗ್ರೇಡ್ಗೆ ಹೇಳ್ತಾ ಇಲ್ಲ, ನೀವು ನನಗೆ ಇದು ಕೊಡಿ ಅಂತ. ಬೇರೆ ಬೇರೆ ಸಭೆಗಳವ್ರು ಫೋನ್ ಮಾಡಿ ಇಂಥವೆಲ್ಲ ಕೇಳ್ಕೊತಾರೆ ನನ್ನ ಹತ್ರ. ಫಾಸ್ಟ್ನ ಕೇಳಲ್ಲ ಅಂತಾರೆ, ಅವರು ಫಾಸ್ಟ್ ನನ್ನನ್ನು ಕೇಳ್ತಾರೆ. ಯಾಕೆ ಯಾಕೆ ಕರೆಕ್ಟಾಗಿ ಹೇಳ್ತೀರ ನೀವು? ಅದಕ್ಕೆ ಡೌಟ್ಸ್ಗಳು ಕ್ಲಿಯರ್ ಮಾಡ್ಕೊತಾರೆ, ಡೌಟ್ಸ್ ಕ್ಲಿಯರ್ ಮಾಡ್ಕೊತಾರೆ, ಸಂಶಯಗಳನ್ನ ಕ್ಲಿಯರ್ ಮಾಡ್ಕೊತಾರೆ, ಕ್ಲಾರಿಫೈ ಮಾಡ್ಕೊತಾರೆ. ಇದು ಹೀಗೆ, ಇದು ಹಾಗೆ, ಈ ಥರ ಹಿಂಗೆ ಹೇಳ್ತೈತಲ್ಲ, ಆ ಪಾಸ್ಟ್ ಹಿಂಗೆ ಹೇಳಿದ್ರು, ನಾವು ಹೋಗಿದ್ರಿ, ನಮ್ಗೆ ಈ ಥರ ಕರೆದಿದ್ದಾರೆ, ನಾವು ಹೆಂಗೆ ಪ್ರೋಗ್ರಾಮ್ಗೆ ಹೋಗ್ಬೋದಾ, ಹೋಗ್ಬಾರ್ದ, ತಿನ್ಬಾರ್ದ, ಮಗು ವಿಷಯದಲ್ಲಿ ಈ ಥರ, ಮಗು ವಯಸ್ಸಿಗೆ ಬಂದಿರೋ ವಿಷಯದಲ್ಲಿ. ಆಮೇಲೆ ಅಂದ್ರೆ ಅಷ್ಟು ನಿಜಾಯಿತಿಯಾಗಿ ಇರಬೇಕು ನಾನು ನೀನು. ಅವಾಗಲೇ ನಿನ್ನ ಕೇಳೋದು. ನಮ್ಮ ಪಾಸ್ಟ್ ಹೋಗಂತ ಹೇಳಿದ್ದಾರೆ, ನಾನು ಹೆಂಗೆ ಹೇಳ್ತೀವಿ? ಯಾಕೆ ಅವ್ರಿಗೆ ಆ ಥರ ಅವ್ರ ಪಾಸ್ಟ್ ಬಿಟ್ಟು ನಮ್ಮನ್ನ ಕೇಳ್ತಾರೆ? ಕೇಳಬಾರ್ದು. ಆಕ್ಚುಲಿ ಅವ್ರ ಪಾಸ್ಟೇ ಕೊಡ್ಬೇಕು, ಏನು ಊಟ ಇದ್ರು ನಾವು ಯಾಕೆ ಕೇಳ್ತಾರೆ? ಅವ್ರಿಗೆ ಇನ್ನೂ ಒಂದು ಡೌಟ್ ಇದೆ. ಅವ್ರು ಹೇಳಿದ್ಮೇಲೆ ಕೂಡ, ತಿನ್ಬೋದು ಅಂತ ಹೇಳಿದ್ಮೇಲೆ ಕೂಡ ಅವ್ರಿಗೊಂದು ಡೌಟ್ ಇದೆ. ಕರೆಕ್ಟ್? ಕ್ಲಿಯರ್ ಆಯ್ತು. ನಾನು ಹೇಳ್ಬಿಟ್ಟೆ ಎಷ್ಟು ದಿನ, ಕ್ಲಿಯರ್ ವಾಕ್ಯ ಕೊಟ್ಟೆ, ಕ್ಲಿಯರ್ ವಾಕ್ಯ ವಿವರಿಸ್ಬಿಟ್ನಲ್ವಾ, ಇನ್ನೇನು ಅವ್ರಿಗೆ ಬೇಡ, ನಾನು ಕೂಡ ಬೇಡ. ವಾಕ್ಯನೇ ಹೇಳ್ಬಿಟ್ಮೇಲೆ ಅವ್ರ ಮನಸ್ಸು ಕೂಡ ಬೇಡ ಇದೆ. ನಾನು ತಿನ್ನಂದ್ರೆ ಕೂಡ ವಾಕ್ಯ ಹೇಳ್ಬಿಟ್ಮೇಲೆ ತಿನ್ನಕ್ಕಾಗಲ್ಲ. ಅಲ್ಲೆಲ್ಲೂಯ್ಯ. ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ದೇವರಿಗೆ ಕೋಪ ಬಂತು. ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿಂದಿದ್ದು ಏನ್ ಬಂತು? ಅವ್ರ ಮೇಲೆ ಕೋಪ ಬಂತು, ಅವ್ರಿಗೆ ವ್ಯಾಧಿ ಬಂತು, ಅವ್ರ ಕುಟುಂಬನೇ ಸತ್ತೋಯ್ತು, ಫುಲ್ ಫ್ಯಾಮಿಲಿ ನಾಶ. ಇವತ್ತು ನೀವು ಕೂಡ ಬೇರೆಯವ್ರಿಗೆ ಹೇಳೋರಾಗ ಇಷ್ಟು ಜನ ಕೇಳ್ತಾ ಇದ್ದೀರ, ನಿಮ್ಮ ಮನೆಯವ್ರಿಗೆ, ಅಕ್ಕಪಕ್ಕ ಬೇರೆ ಪ್ಲೇಸ್ಗೆ ಹೇಳಿ ತಿನ್ನಬಾರ್ದು. ನೀವು ಕಾಣಿಸ್ತೈತೆ, ಅವ್ರು ಸೀಕ್ರೆಟ್ ಆಗಿರ್ತಾರೆ, ಹೇಳಿ. ಆಮೇಲೆ ಬೇಡ, ಬಲಹೀನರಾಗ್ತೀರ ನೀವು. ಇದೇ ಬಿಲಾಮ ಬಲಾಕನ ಸ್ಟೋರಿ. ಯಾಕೆ ಅವರಿಗೂ ನಾನು ತಮ್ಮ ಹೊಸವಾದ ಬಳಿಕೆಯಲ್ಲಿ ಇದೇ ಕಾರಣ. ಈ ಐಡಿಯಾ ಕೊಟ್ಟಿಲ್ಲ, ಯಾರನ್ನು ಗೊತ್ತಿರ? ಅಲ್ಲಿ ಬಲಾಕ ಅಂತ ಕೊಟ್ಟಿಲ್ಲ, ಬಿಲಾಮ ಅಂತ ಕೊಟ್ಟಿಲ್ಲ, ಅವನೇ. ಅಲ್ಲಿ ಏನಂತ ಬಂತ ಹೇಳಿ ವಾಕ್ಯ? ಇಸ್ರಾಯೇಲರು ಮುಗ್ಗರಿಸಿ ಬೀಳೋದಕ್ಕೂ ಬಲಾಕನು ಬಿಲಾಮನು ಬಲಾಕನಿಗೆ ಹೇಳಿದ ದುರ್ಬೋಧನೆ. ಓದಿ ಪ್ರಕಟಣೆ ಗ್ರಂಥ, ಪ್ರಕಟಣೆ ಗ್ರಂಥ ಹಲ್ಲೆಲೂಯಾ. 2ನೇ ಅಧ್ಯಾಯ 20-29. Revelation chapter 2:20-21. ప్రకటన గ్రంథం 2:20-21 వెలుపడుతున్న విశేషం. రెండవ అధికారం 20 మొదలు 21. ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ ಯೆಹೂದವೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿಂದ ಹೇಳಿ, ನೋಡಿ ಇದು ಕೂಡ ತಪ್ಪೇ. ಏನ್ ಕಾಣಿಸ್ತದೆ ಅಲ್ಲಿ? ತಪ್ಪು. ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸನಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿದ್ದರು. ತಿನ್ಬೋದು ಅಂತ ಹೇಳಿದ್ರು, ತಪ್ಪಾದ ಮಾರ್ಗನ ಸರಿ ಮಾರ್ಗನ ಅಂತ ಹೇಳ್ತಾ ಇದೆ ವಾಕ್ಯ. ಅಪಾಸ್ಟಲ್ ಹೆಂಗ್ ಹೇಳಿದ್ರು? ಆ ಯೂಟ್ಯೂಬ್ ಅಲ್ಲಿ ಹೆಂಗ್ ಬಿಟ್ರು ಮೆಸೇಜ್? 22,000 ಜನ ಮೆಸೇಜ್ ಕೇಳಿದ್ರು. ಎಷ್ಟು ಕಾಮೆಂಟ್ ಮಾಡಿದ್ರು ನೋಡಿ, ಓದ್ಕೊಳ್ಳಿ. ನನಗಂತೂ ತುಂಬಾ ಆತಂಕ ಆಯ್ತು. 3 ವಾರ ಆದ್ರೂ ಬೇಜಾರಾಯ್ತು. 3 ವಾರ ಆದ್ರೂ ಆ ಮೆಸೇಜ್ ಒಪ್ಕೊಳ್ಳೋಕೆ ನಮ್ಗೆ ಆಗಿಲ್ಲ, ಅರಗಿಸ್ಕೊಳ್ಳೋಕೆ ಇವಾಗ ಕೂಡ. ನಿಜವಾಗ್ಲೂ ನಮ್ಮ ಜನ ಕೂಡ ಬೊಲೇ ತೆಲುಗಲ್ಲಿ ಚೆನ್ನಾಗಿದೆ. ಹಲ್ಲೆಲೂಯಾ. ಕೊಂಡಗೋರ್ಲ ಅಂತಾರೆ ತೆಲುಗಲ್ಲಿ. ನಮ್ಮ ಜನ ಕೂಡ ಏನ್ ಹೇಳ್ತಾರೆ, ಎಷ್ಟು ಹೇಳ್ತಾರೆ? ಬೈಬಲ್ ಓದನ್ನ, ಯಾರನ್ನ ಕೇಳೋಣ, ಇನ್ನೊಂದು ಪಾಸ್ನ ಕೇಳೋಣ, ಈ ಕೇಳೋಣ. ಯಾರನ್ನ ಏನ್ ಹೇಳ್ಬಿಟ್ರೆ ಸರಿ, ಅವ್ರು ಏನ್ ತಪ್ಪ ಹೇಳಿದಾರೋ, ದುರ್ಬೋಧನೆ ಹೇಳಿದಾರೋ, ನಮ್ಮನ್ನು ತಪ್ಪಾಗಿ ನಡೆಸಿದಾರೋ ಯೋಚನೆ
ಯೋಚನೆನೇ ಮಾಡ ಅಸಾಮರ್ಥ್ಯನೇ ಇಲ್ಲ. ಕನ್ನಡದವರದ್ದು ಭಾರಿ ವೀಕ್, ಎಲ್ಲರೂ ಹಂಗೆ ಇದ್ದಾರೆ. ಆಲ್ಮೋಸ್ಟ್ ತೆಲುಗು, ತಮಿಳು ಈ ದಿನಗಳಲ್ಲಿ ತುಂಬಾ ಜನ ಮನುಷ್ಯನ ಮೆಚ್ಚಿಸೋದಲ್ಲ, ದೇವರನ್ನ ಮೆಚ್ಚಿಸೋದು. ಯಾರನ್ನ ಮೆಚ್ಚಿಸೋದು? ಅವ್ರು ಬೇಜಾರು ಮಾಡ್ಕೊಂಡ್ಲಿ. ಯಾಕೆ ನನ್ನ ಹತ್ರ ಎಲ್ಲರೂ ಚೆನ್ನಾಗಿದಾರಲ್ಲ, ನಾನು ಯಾರ ಮನೇಲಿ ತಿನ್ನಲ್ಲ ಅಂತ ಊಟ, ಬೇರೆ ಊಟ ತಿಂತೀನಿ, ಚೆನ್ನಾಗಿದಾರಲ್ಲ, ಎಲ್ಲರೂ ಚೆನ್ನಾಗಿದಾರಲ್ಲ, ನನ್ನ ರಿಲೇಷನ್, ಬಂಧು ಬಳಗ, ಕ್ಲಾಸ್ಮೇಟ್ ಎಲ್ಲರ ಹತ್ರ ಚೆನ್ನಾಗಿದ್ದೀನಿ, ತಿನ್ನಲ್ಲ ಅವ್ರು ಊಟದ, ಅವ್ರ ಮನೆಗೆ ಅಂತ ಊಟಕ್ಕೆ ಕರೆದ್ರೆ ಚೆನ್ನಾಗಿದ್ದೀನಲ್ವಾ? ಯಾಕೆ ನಿಮ್ಗೆ ಆ ಡೌಟ್ಗಳು? ತಿನ್ಬೇಡಿ, ನೀವು ಚೆನ್ನಾಗಿರ್ತೀರ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ನಾವು ತಿನ್ಬಾರ್ದಂತ ಒಂದು ಇದರಲ್ಲಿ. ನಾವು ಅದು ವೆಜ್ಜು ನಾನ್ ವೆಜ್ಜು ತಿನ್ಬೇಡ, ಸಸ್ಯಾಹಾರಿನೋ ಮಾಂಸಾಹಾರಿನೋ ನಾರ್ಮಲ್ ತಿಂತೀನಿ. ಅಲ್ಲಿ ನೋಡಿ ತಪ್ಪಂತಿದೆ, ತಪ್ಪಾದ ಬೋಧನೆ ಅಂತಿದೆ ನೋಡಿ. ನನ್ನ ದಾಸರಿಗೆ ತಪ್ಪಾಗಿ ನಡೆಸ್ತಾ ಇದೆಯಾ ಅಂತಿದೆ ನೋಡಿ. ಬಿಲಾಮನ ಬಲಾಕನಿಗೆ ಹೇಳಿದ ದುರ್ಬೋಧನೆ ಅಂತಿದೆ ನೋಡಿ 2:14 ಇದೆಯಾ ಇಲ್ವಾ? ಕಂಟಿನ್ಯೂ ಮಾಡಮ್ಮ ಅದೇ ವಾಕ್ಯ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವರಿಗೆ ಸಮಯವನ್ನು ಕೊಟ್ಟೆನು. ಆದರೆ ಅದು ಕೂಡ ಯಾವ ಚರ್ಚ್ ಇದು? ಇದ್ಯಾವ ಚರ್ಚು? 2 ಚರ್ಚಲ್ಲಿ ಅದರ ತಿನ್ನೋರಿದ್ದಾರೆ. ಪೆರ್ಗಮ ಚರ್ಚಲ್ಲಿ ಇದ್ದಾರೆ, ದುಬತರಿಯ ಚರ್ಚಲ್ಲಿ ಇದ್ದಾರೆ. ನಮ್ಮ ತರ ಈ ತರ ಚರ್ಚ್ ಅದು ಕೇಳಿ ಬ್ರದರ್, ಈ ತರನೇ ಚರ್ಚ್ ಅದು ಕೂಡ. ನಮ್ದೇನು ಜೀಸಸ್ ಮಿನಿಸ್ಟ್ರಿ, ಅದು ಪೆರ್ಗಮ ದುಬತರಿ ಅಷ್ಟೇ. ನಮ್ಮ ಚರ್ಚ್ ಹೆಸರೇನು? ಜೀಸಸ್ ಮಿನಿಸ್ಟ್ರಿ. ಅವ್ರ ಚರ್ಚ್ ಹೆಸರು ಪೆರ್ಗಮ ಚರ್ಚ್ ಅಷ್ಟೇ, ಬೇರೆ ಏನಿಲ್ಲ. ನಮ್ದು ಬ್ಯಾಂಗ್ಳೂರ್ ಚರ್ಚ್, ಅವ್ರ ಪೆರ್ಗಮ ಚರ್ಚ್. ಅದು ಪೆರ್ಗಮ ಅನ್ನೋದು ಕೂಡ ಒಂದು ಸಿಟಿ, ನಮ್ಮ ಬ್ಯಾಂಗ್ಳೂರು ಕೂಡ ಒಂದು ಸಿಟಿ, ಇಷ್ಟೇ ವ್ಯತ್ಯಾಸ. ಇಲ್ಲಿ ಜೀಸಸ್ ಮಿನಿಸ್ಟ್ರಿ ಅಂತೇಳಿ. ಹೊರಗಡೆ ಹೋಗ್ಬಿಟ್ರೆ ನನ್ನನ್ನು ಕೂಡ ಬ್ಯಾಂಗ್ಳೂರ್ ಪಾಸ್ ಬಂದರು, ಬ್ಯಾಂಗ್ಳೂರ್ ಚರ್ಚಲ್ಲಿ ಇದ್ದು ಅಂತ. ಕರೆಕ್ಟ್ ಆಗಿಲ್ಲ? ಹಂಗೆ ತಿನ್ನಬೇಡಿ. ಅಲ್ಲೆಲೂಯಾ, ಅಲ್ಲೆಲೂಯಾ. ಸ್ವಲ್ಪ ವಿಶ್ವಾಸಗಳು ಕೂಡ ಚೆನ್ನಾಗಿ ಬೈಬಲ್ ಓದಿ. ನೀವು ಕೂಡ ನನ್ನ ಹತ್ರ ಬರ, ನೀವು ಕೂಡ ಹೇಳ್ತೀನಿ, ಚೆನ್ನಾಗಿ ಬೈಬಲ್ ಓದಿ. ಇವತ್ತು ಇಲ್ಲಿರ್ತೀರ, ನಾಳೆ ಬೇರೆ ಊರಿಗೆ ಹೋಗ್ತೀರಾ, ಬೇರೆ ಪಾಸ್ ಹತ್ರ ಹೋಗ್ತೀರಾ, ಹೇಗೋ ಗೊತ್ತಿಲ್ಲ. ನಾನೇ ತಪ್ಪು ಹೇಳಿದ್ರೆ ಕೂಡ ನಿಮ್ಗೆ ಗೊತ್ತಾಗಬೇಕು. ಅಲ್ಲೆಲೂಯಾ. ಸ್ವಂತ ಬೈಬಲ್ ಸ್ಟಡಿ ಇರಲಿ ನಿಮ್ಮ ಲೈಫಲ್ಲಿ. ನೋಡಿ, ನಾನು ಆ ಥರ ಓದಿದ್ಕೆ ಅಂತೋ ದುರ್ಬೋಧನೆ ಸೇರಿಬಿಟ್ಟು ನನ್ನ ಅಟ್ಯಾಕ್ ಮಾಡಿದ್ರು ಲೈಫಲ್ಲಿ. 19 ವರ್ಷದಲ್ಲಿ ಯಾರ ಬೋಧನೆಗೂ ಒಳಗಾಗಿಲ್ಲ. ಒಳ್ಳೆ ಬೋಧಕರು ಕೂಡ ಸಿಕ್ಕಿದ್ದಾರೆ, ದುರ್ಬೋಧಕರು ತುಂಬಾ ಅಟ್ಯಾಕ್ ಮಾಡಿದ್ರು ನನ್ನ. ನಾನು ಓನ್ ಬೈಬಲ್ ಓದಿದ್ರಿಂದ ಅವ್ರು ಯಾರ ಆಲೋಚನೆಗೂ ನಾನು ಒಳಪಡಲಿಲ್ಲ. ಬೈಬಲ್ ಡಿಪೆಂಡ್ ಆಗಿ ಧೈರ್ಯವಾಗಿ ಹೇಳ್ತೀನಿ ಅಂತ ವಿಷಯದಲ್ಲಿ ಯಾರನ್ನ ಹೇಳಿದ್ರು ನನಗೂ. ಎಲ್ಲ ವಿಷಯದಲ್ಲಿ ಹೇಳಿದ್ರು. ಆರಾಧನೆ ವಿಷಯದಲ್ಲಿ ದುರ್ಬೋಧನೆ ಬಂತು ನನಗೆ. ಈ ವಿಗ್ರಹ ನೈವೇದ್ಯ ಪ್ರತಿ ವಿಷಯದಲ್ಲಿ ಬೋಧನೆ, ಎಲ್ಲ ವಿಷಯದಲ್ಲಿ ಸೇವೆ ಮಾಡೋದ್ರಲ್ಲಿ, ಎಲ್ಲ ವಿಷಯದಲ್ಲಿ ನನಗೆ ದುರ್ಬೋಧನೆ ಅಟ್ಯಾಕ್ ಆಯಿತು. ಅವರೇ ಓದು ಸುಮ್ಮನೆ, ನಾನು ನನ್ನ ಪಾಡಿ ನಾನು ಕಂಟಿನ್ಯೂ ಮಾಡ್ಕೊಂತ. ಅಲ್ಲೆಲೂಯಾ, ಅಲ್ಲೆಲೂಯಾ. ಕಂಟಿನ್ಯೂ ಮಾಡು. ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರಕವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಇಗೋ, ಅವಳ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡಿರುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಏನ್ ಮಾಡ್ಬೇಕಂತೆ? ವಿಗ್ರಹ ನೈವೇದ್ಯ ಮಾಡಿರೋ ತಿಂದಿರೋರು ಏನ್ ಮಾಡ್ಬೇಕಂತೆ? ಮಾನಸಾಂತರ ಕೊಡ್ಬೇಕು. ನನ್ನ ತರ ಮುಂದಿದ್ದೇವೆ, ನನ್ಗೆ ಪ್ರಚಾರ ಮಾಡಿದ್ದು, ಆ ತರ ಹೋಗಿದ್ದು, ಆ ತರ ನಾನು ಒಳಗಾಗಿದ್ದು ತಪ್ಪಾಯ್ತು ಅಂತ ಕೇಳೋವರೆಗೂ ಆ ಪಾಪ ಒಳಗಡೆನೇ ಇರ್ತದೆ. ಯಾರು ತಿಂದಿದ್ದಾರೋ ಅವರೆಲ್ಲರೂ ಪ್ರಪಂಚದಲ್ಲಿ ಎಷ್ಟು ಮಂದಿ ಆ ತರ ತಿಂದಿದ್ದಾರೋ ಅವರೆಲ್ಲಾನು ಪಶ್ಚಾತ್ತಾಪ ಪಟ್ರೇನೆ ಆ ಪಾಪ ಅವರನ್ನ ಬಿಟ್ಟೋಗೋದು, ಆ ಪಾಪಕ್ಕೆ ಶಿಕ್ಷೆ, ಶಾಪ ತೊಲಗಿ ಹೋಗೋದು. ಅನ್ಯತಾ ಅವ್ರಲ್ಲಿ ಇದ್ದೇ ಇರ್ತದೆ. ನಾನು ತಿಂದಿರೋದು ತಪ್ಪು ಅನ್ಕೊಂಡಿರ್ಬಾರ್ದು, ಅಷ್ಟು ಬಿಟ್ಬಿಡ್ಬೇಕು. ಇನ್ಮೇಲೆ ತಿನ್ನಬಾರ್ದು, ಇನ್ಮೇಲೆ ತಿನ್ನಬಾರ್ದು. ಇದು ದೇವ್ರಿಗೆ ಬೇಕಾಗಿರೋದು. ಇನ್ಮೇಲೆ ಮಾಡಬೇಡ, ಇನ್ಮೇಲೆ ಬಿಟ್ಬಿಡು, ಇನ್ಮೇಲೆ ಮಾಡಬೇಡ ಅನ್ನೋದೇ ದೇವರಿಗೆ ಬೇಕಾಗಿರೋದು. ಈ ಬೈಬಲ್ ಎಲ್ಲ ಇರೋದು ಅದೇ. ತಪ್ಪು ಮಾಡ್ಬಿಟ್ಟಿದ್ಯಾ, ಇವತ್ತು ನಿನಗೆ ಬೋಧನೆ ಸಿಕ್ಕಿದೆ, ಅದನ್ನು ಒಪ್ಪಿಸ್ಕೊಟ್ಬಿಡು, ಅದಕ್ಕೆ ಹತ್ಕೊಂಡು ಒಪ್ಕೋ, ಬಿಟ್ಬಿಡು, ಅದೇ ನನಗೆ ಬೇಕಾಗಿರೋದು. ಆಮೇಲೆ ನೆಕ್ಸ್ಟ್ ವಾಕ್ಯ ಧರ್ಮೋಪದೇಶ ಕಾಂಡ 27:14-15. ಧರ್ಮೋಪದೇಶ ರಿಟರ್ನ್ ಇನ್ ಚಾಪ್ಟರ್ 27
14 to 15 ಓದಿ. ಲೇವಿಯರು ಗಟ್ಟಿಯಾದ ಸ್ವರದಿಂದ ಇಸ್ರಾಯೇಲರೆಲ್ಲರನ್ನ ಶಿಲ್ಪಿಯ ಕೆಲಸವನ್ನ ಯೆಹೋವನಿಗೆ ಹೇಯವಾದುದರಿಂದ ಅವನು ಮಾಡಿಸಿ ಗೌಪ್ಯವಾಗಿ ನಿಲ್ಲಿಸಿಕೊಂಡವನಾಗಲು ಶಾಪಗ್ರಸ್ತನಾದನು. ಸಾಕು. ಬೆಳ್ಳಿ ಬಂಗಾರದಿಂದ ಮಾಡಿರೋದು, ಮರದಿಂದ ಮಾಡಿರೋದು, ಸಿಮೆಂಟಿಂದ ಮಾಡಿರೋದು, ಕಲ್ಲಿಂದ ಮಾಡಿರೋದು, ಕತ್ತಿರೋ ಯಾವುದಕ್ಕೆ ಆಗಲಿ ಅದಕ್ಕೆ ಅಡ್ಡ ಬಿದ್ದು ನಮಸ್ಕರಿಸಿರೋನು ಏನಾಗಿ ಮತ್ತೆ ಅದಕ್ಕೆ ಹಾಕಿ ತಿನ್ಬೋದಾ? ಅದಕ್ಕೆ ನೈವೇದ್ಯ ಮಾಡಿ ತಿನ್ಬೋದಾ? ಅದಕ್ಕೆ ಅರ್ಪಿಸಿದ್ದು ತಿನ್ಬೋದಾ? ವಿಗ್ರಹಕ್ಕೆ ಇಲ್ಲ. ನೀನ್ ಅದತ್ರನೇ ಹೋಗ್ಬೇಡ. ನೀನ್ ಅದತ್ರ ಇದ್ದಿದ್ದು ಹೆಂಗ್ ತಿಂತೀಯಾ? ತಿನ್ಬಾರ್ದಂತಿದೆಯಾ? ಇವಾಗ ತಿನ್ಬೋದಂತಿದೆಯಾ? ಸಮಸ್ಯೆಗೆ ಹೋಗ್ಬೇಡ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಊಟ ಮಾಡಿ, ಎಲ್ಲಾರು ಪ್ರೀತಿಸಿ. ಏನ್ ಊಟ ಕೇಳಿದ್ದೀನಿ. ಹಲ್ಲೆಲೂಯಾ. ಏನ್ ಊಟ, ಏನ್ ವಿಶೇಷ, ಏನ್ ಸ್ಪೆಷಲ್, ಏನ್ ಪ್ರೋಗ್ರಾಮ್? ಹಲ್ಲೆಲೂಯಾ. ಎಸ್, ಆ ಥರ ನಾ ತಿನ್ನಲ್ಲ. ಹಲ್ಲೆಲೂಯಾ. ಇನ್ನೊಂದು ದಿನ ಬರ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಕೇಳ್ತಾ ಇದೆ, ಆಮೇಲೆ ಇನ್ನೊಂದು ಪಾಸ್ ಹೇಳ್ತಾ ಇದ್ರು, ನಿಜವಾಗ್ಲೂ ಹಿಂದೂಗಳು ನಮಗಿಂತ ಒಳ್ಳೆಯವರು. ನಮ್ಗೆ ಅವ್ರು ಏನನ್ನ ವಿಗ್ರಹಕ್ಕೆ ನೈವೇದ್ಯ ಮಾಡಿ ಕೊಟ್ರೆ ನಮ್ಗೆ ಶಾಪ ಬರ್ತಕ್ಕಂಥ ಅವ್ರು ಕೊಡಲ್ಲ ಅಂತ ಹೇಳಿದ್ರು. ತಪ್ಪು. ಕೊಡ್ತಾರೆ. ಕೆಲವರಿದ್ದಾರೆ ಅವ್ರು ಹೇಳ್ದಂಗೆ ಅವ್ರು ಕೊಡಲ್ಲ, ಅವರು ಎಲ್ಲಾರು ಅಂತ ಹೇಳಿದ್ರು. ಅದು ತಪ್ಪು. ಗೊತ್ತಿಲ್ಲ ಪಾಪ. ಅವ್ರು ಕೊಟ್ರೆ ಏನಾಗುತ್ತೆ ಅಂತನೂ ಗೊತ್ತಿಲ್ಲ. ಅವ್ರು ಕೊಟ್ರೆ ಗೊತ್ತಿಲ್ಲ. ಅವರು ನಾನು ಅವ್ರನ್ನ ಪಾಪ ಅಂತೀನಿ. ನಿಜವಾಗ್ಲು ಅವ್ರ ಮಕ್ಕಳ ತರ. ಅನ್ಯ ಜನಗಳು ಪಾಪ ದೇವರು ಅರಿದಿರೋರು, ಸತ್ಯ ಗೊತ್ತಿರೋರು, ಮಕ್ಕಳ ತರ, ಮುಗ್ಧರ ತರ ಅವರು. ಪಾಪ ಅವ್ರಿಗೆ ಏನೇನು ಗೊತ್ತಿಲ್ಲ, ಮಾಡೋದೆಲ್ಲ ಒಳ್ಳೆಯದಂತಿರ್ತದೆ ಪಾಪ. ಆಮೆನ್. ಹಲ್ಲೆಲೂಯಾ. ದೇವ್ರ ಮಕ್ಕಳು ಯಾರನ್ನ ಮಾಡಿದ್ರೆ ವಾಕ್ಯ ಗೊತ್ತು ತುಂಬಾ ಬೇಜಾರಾಗುತ್ತೆ. ನಮ್ಗೆ ಮಾತ್ರ ತುಂಬಾ ಸರಿ ಅವ್ರ ಹತ್ರ ಮಾತಾಡ ಕೂಡ ಇದಾಗುತ್ತೆ. ನಮ್ಗೆ ಅಷ್ಟೊಂದು ಮನಸ್ಸು ನೋವಾಗುತ್ತೆ. ಆಮೆನ್. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ಓದಿ. ಸೊ ಈ ವಾಕ್ಯ ಏನ್ ಕಲಿಸ್ಕೊಡ್ತಾರೆ? ಏನ್ ಹೇಳ್ಕೊಡ್ತಾರೆ? ವಿಗ್ರಹ ಹತ್ರ ಹೋದ್ರೇನೆ ಶಾಪ. ಅಲ್ಲಿ ತಿಂದ್ರೆ ಅಂತಿಲ್ಲ, ಹೋದ್ರೆ ಅದಕ್ಕೆ ಅಡ್ಡ ಬಿದ್ರೆ ಶಾಪ. ಅದಕ್ಕೆ ನಮಸ್ಕರಿಸಿದ್ರೆ ಶಾಪ ಬರ್ತದೆ ನಿನಗೆ. ಅದರಿಂದ ನೀನು ಅದ್ರ ಹತ್ರಕ್ಕೆ ಹೋಗೋದೇ ಶಾಪ ಅಂದ್ರೆ ಅದ್ರ ಹತ್ರ ಇಟ್ಟು ತಿನ್ಬೋದಾ ಅಂತ ಅದರ ಅರ್ಥ. ಇದು ನಮ್ಮ ಕ್ರೈಸ್ತರ ಮಾತ್ರ ನಾನು ಓದಿಸ್ತಾ ಇರೋದು, ಅನ್ಯ ಜನರಿಗಲ್ಲ. ತಿರ್ಗಾ ಹೇಳ್ತಾರೆ. ಆಮೆನ್. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಯಾರು ಬೋಧನೆ ಮಾಡ್ತಾರೆ ಅಂತ ನೋಡ್ತಾರೆ. ನಾನು ಬೋಧಿಸ್ತಾ ಇರೋದು ಕ್ರೈಸ್ತರಿಗೆ. ಯಾರಿಗೆ? ಕ್ರೈಸ್ತರಿಗೆ. ಹಲ್ಲೆಲೂಯಾ. ದೇವ್ರ ಮಕ್ಕಳಿಗೆ ಸ್ಟಡಿ. ಹಲ್ಲೆಲೂಯಾ. ನಮ್ಮ ಜನರಿಗೆ ನಾನು ಕೊಡೋ ಎಚ್ಚರಿಕೆ, ನನ್ನ ಬೋಧನೆ, ನನ್ನ ಮಾಸ್ಟರ್ ಆಗಿ, ನನ್ನ ಟೀಚರ್ ಆಗಿ, ನನ್ನ ಒಂದು ಪಾಸ್ಟರ್ ಆಗಿ ನಾನು ಕಲಿಸೋದನ್ನ ಕಲಿಸ್ಕೊಡ್ತಾ ಇದ್ದೀನಿ. ಯಾರನ್ನ ಯೂಟ್ಯೂಬ್ ಅಲ್ಲಿ ಕೇಳಿ ತಪ್ಪು ತಿಳ್ಕೋಬೇಡಿ ದಯವಿಟ್ಟು. ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಸಾರಿ. ಆಮೆನ್. ಹಲ್ಲೆಲೂಯಾ. ನನ್ನ ಹತ್ರ ಬರೋರಿಗೆ ನನ್ನ ಕೆಲಸನೇ ಏನು? ಬೋಧಿಸೋದು, ಬೈಬಲ್ ಅಲ್ಲಿ ಹೇಳಿರೋದನ್ನ ತಿಳಿಸೋದು. ಆಮೆನ್. ಮುಚ್ಚಿನಂಗಿಲ್ಲ. ಮುಚ್ಚಿಟ್ರೆ ನೀನು ನಡ್ಕೊಂಡು ಹೋಗ್ತೀಯಾ, ಹೇಳಿರೋ ನಾನು ನಡ್ಕೊಂಡು ಹೋಗ್ತೀನಿ. ಅಲ್ಲಿ ಬೈತಾ ಇಲ್ಲ, ಪಾಸ್ನ ಬೈತಾ ಇದ್ದಾರೆ ನೋಡಿ. ಯಾವ ಪಾಸ್ನ? ತೆರ್ಗಮ ಪಾಸ್ನ, ದುವತರಿಯ ಪಾಸ್ನ, ಇಬ್ಬರು ಪಾಸ್ನ ಬೈತಾ. ನೀನ್ ಯಾಕೆ ಬೈದಿಲ್ಲ? ನೀನ್ ಯಾಕೆ ತಡೀತಾ ಇಲ್ಲ? ನೀನ್ ಯಾಕೆ ಆ ಥರ ಬೋಧನೆ ಮಾಡೋದು ನಿಮ್ ಚರ್ಚಲ್ಲೇ ಇಟ್ಕೊಂಡಿದ್ಯಾ? ನೀನ್ ಯಾಕೆ ಅಮ್ಮನ ಆ ಲೇಡೀಸ್ನ ಗದರಿಸ್ತಾ ಇಲ್ಲ ಅಂತ ಬೈತಾ ಇದ್ದಾರೆ ನೋಡಿ. ಆ ಪಾಸ್ನ ನನಗೂ ಭಯಲ್ವಾ? ಬೇರೆ ಪಾಸ್ಗಳ ಭಯಲ್ವಾ? ಯಾಕೆ ಭಯಲ್ಲ? ಆ ಪಾಸ್ನ ಬೈದಿದ್ದೇವೆ, ನನ್ನನ್ನು ಬೈತಾನೆ, ಬೇರೆ ಪಾಸ್ನ ಬೈತಾನೆ. ಚರ್ಚ್ ಅಂದ್ರೆ ಕ್ಲಿಯರ್ ಅಲ್ಲ, ಕ್ಲಿಯರ್ ಮಾಡೋ ಜಾಗ. ಸಭೆ ಅಂದ್ರೆ ನೀನೇ. ನೀನ್ ಕ್ಲಿಯರ್ ಇಲ್ಲ, ಕ್ಲಿಯರ್ ಮಾಡೋದೇ ಸಭೆ, ರೆಡಿ ಪಡಿಸೋದೇ ಚರ್ಚು. ನೀನ್ ಬರೋರೆಲ್ಲ ಸರಿ ಇಲ್ಲಿರೋರು, ಸರಿ ಮಾಡೋ ಜಾಗನೇ ಚರ್ಚು. ನೀನ್ ಇಲ್ಲಿಂದನೇ ತಿನ್ಬೋದು ಅಂತ ಹೇಳಿದ್ರೆ ಇನ್ನೂ ಅವನ್ನ ಕೆಳಗಡೆ ಕೊಡ್ತೀಯ ಅಂತ, ಇನ್ನೂ ನೀನು ಅವನ್ನ ಡೌನ್ ಮಾಡಲ್ಲ. ಈಗ ಬರ್ತೈತೆ ನೋಡಿ ಅವ್ರು ಡೌನ್ ಆದ್ರ ಅಂತ ಓದಿ. ಅದೇ 1 ಕೊರಿಂಥ 8:7.
చాప్టర్ 8:7, 1 కొరింథీయులకు 8:7, మొదటి కొరింథీయులకు 8:7, ಒಬ್ಬರು ಮೊದಲ 13, 1 ಕೊರಿಂಥೀಯರು 8ನೇ ಅಧ್ಯಾಯ 7ನೇ ವಚನ, 7ನೇ ಆದ್ಮೇಲೆ 9ರಿಂದ 13. ಓದಿ 8 ಓದಿ ಫಸ್ಟ್ 7 ಓದಿ. ಆದರೆ ಈ ಜ್ಞಾನ ಎಲ್ಲರಲ್ಲಿಯೂ ಇಲ್ಲ. ಕೆಲವರು ಈವರು ವಿಗ್ರಹದ ಬಳಿಗೆ ಯಾವ ಸಭೆ ಇದು? ಯಾವ ಚರ್ಚ್? ಕೊರಿಯಂತ ಚರ್ಚ್ ಅವರು ಚರ್ಚ್ಗೂ ಹೋಗ್ತಾ ಇದ್ರಂತೆ, ವಿಗ್ರಹಗಳ ಹತ್ರಕ್ಕೂ ಹೋಗ್ತಾ ಇದ್ರು. ಕೇಳ್ಬೇಕಪ್ಪ. ಆಮೇಲೆ ಈ ಸಭೆ ಯಾವ ಸಭೆಯಲ್ಲಿ? ಕೊರಿಯಂತ ಸಭೆ. ಇದು ಜೀಸಸ್ ಮಿನಿಸ್ಟ್ರಿ ಅಲ್ವಾ? ಈಗ ಓದ್ತಾ ಇರೋ ವಾಕ್ಯ ಕೊರಿಯಂತ ಚರ್ಚ್. ಆ ಚರ್ಚ್ ಹೆಸರೇನು? ಕೊರಿಯಂತ ಚರ್ಚ್. ಆ ಚರ್ಚಲ್ಲಿ ಈ ದೇವರ ಹತ್ರ ಬಂದು ಇಲ್ಲಿ ಕರ್ತನ ಭೋಜನ ತಿಂದು, ಇಲ್ಲಿ ರಾವ್ ಭೋಜನ ತಿಂದು, ಅಲ್ಲಿ ಹೋಗ್ಬಿಟ್ಟು ವಿಗ್ರಹ ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ದು. ಇದು ಪೌಲನಿಗೆ ಗೊತ್ತಾಗೋಯ್ತು. ಪೌಲಿಗೆ ಏನಾಯ್ತು? ತಿಳಿಯಿತು. ಏನ್ ಹೇಳ್ತಾರೆ ನೋಡಿ ಅವ್ರಿಗೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದೆಂದು ತಿನ್ನುತ್ತಾರೆ. ಹೀಗೆ ಅವರ ಮನಸ್ಸು ಬಲಹೀನವಾಗಿತ್ತು. ಏನಾಗುತ್ತೆ? ದೇವರಲ್ಲಿ ಸ್ಟ್ರಾಂಗ್ ಆಗಿದ್ರು, ಆ ತಿಂದ್ಮೇಲೆ ವೀಕ್ ಆಗುತ್ತೆ. ಬಾಡಿ ಚೆನ್ನಾಗಿರ್ತದೆ, ಮೈಂಡ್ ಎಲ್ಲ ಚೆನ್ನಾಗಿರ್ತದೆ. ಆತ್ಮಿಕವಾಗಿ ದೇವರಲ್ಲಿ ಆ ಒಂದು ಸಂತೋಷ, ಆ ಸಮಾಧಾನ, ಆ ಧೈರ್ಯ, ಆ ಪರಲೋಕಕ್ಕೆ ಹೋಗೋ ಧೈರ್ಯ ಗ್ಯಾರಂಟಿ ಇರಲ್ಲ. ವಿಶ್ವಾಸಿ ತರ ಇರ್ತಾರೆ. ಬಲಹೀನರಂತಿದೆ ನೋಡಿ ಅಲ್ಲಿ. ಅವ್ರ ಮನುಷ್ಯ ಏನಾಗ್ತದೆ? ಈ ಬಾಡಿ ಎಲ್ಲ ಬಾಡಿ ಸ್ಟ್ರಾಂಗ್, ಬಾಡಿ ಕೂಡ ವೀಕ್ ಆಗುತ್ತೆ, ಮನಸ್ಸೇ ವೀಕ್ ಆಗುತ್ತೆ. ನಿನ್ ಮನಸ್ಸು ವೀಕ್ ಆಗಿದ್ರೆ ಬಾಡಿನೇ ವೀಕ್ ಆಗುತ್ತೆ. ನಿನ್ ಮನಸ್ಸು ಸ್ಟ್ರಾಂಗ್ ಆಗಿದ್ರೆ, ನಿನ್ ಹೃದಯ ಗಟ್ಟಿಯಾಗಿದ್ರೆ, ನಿನ್ ಬಾಡಿ ಕೂಡ ಸ್ಟ್ರಾಂಗ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕಂಟಿನ್ಯೂ ಮಾಡಿ. ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ಈ ಮಾತು ಎತ್ಕೊಂಡು ತಿನ್ಬೋದು ಅಂತ. ನಾವು ಈ ಊಟ ತಿನ್ಬೋದು, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದು ಊಟ ಮಾಮೂಲಿ ನಮ್ಮ ಹೊಟ್ಟೆಗೆ, ನಮ್ಮ ಶರೀರಕ್ಕೆ ಅಂತ ಬೋಧಿಸ್ತಾರೆ. ಆಮೇಲೆ ತಿನ್ನದಿದ್ದರೆ ನಮಗೆ ಕಡಿಮೆ ಇಲ್ಲ, ತಿಂದರೆ ನಮಗೆ ಹೆಚ್ಚಿಲ್ಲ. 9ನೇ ಆದರೂ ಈ ನಿಮ್ಮ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾಗಿತ್ತು. ಎಚ್ಚರಿಕೆಯಾಗಿದೆ. ಜ್ಞಾನದ ನೀನು ವಿಗ್ರಹಾಲಯದಲ್ಲಿ ಊಟಕ್ಕೆ ಕೂತಿರುವಾಗ ನಿರ್ಬಲನಾದ ಮನಸ್ಸುಳ್ಳ ಸಹೋದರನು ಕಂಡರೆ ಅವನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತಂದುಕೊಂಡಾನಲ್ಲವೇ? ನೋಡ್ದ, ಒಂದು ನಿಮಿಷ. ಈ ಮಾತಿಗೆ ಅರ್ಥ ಹೇಳ್ಬೇಕು. ಯಾರನ್ನ ಚರ್ಚ್ಗೆ ಹೊಸದಾಗಿ ಬರ್ತಾ ಇರ್ತಾರೆ. ಏನು ಹೊಸದಾಗಿ ಒಂದು 6 ತಿಂಗಳಿಂದ, 1 ವರ್ಷದಿಂದ, 1 2 ವರ್ಷದಿಂದ, 1 3 ತಿಂಗಳಿಂದ ಬರ್ತಾ ಇರ್ತಾರೆ. 6 ತಿಂಗಳಾಯ್ತು, ದೀಕ್ಷಾಸ್ಥಾನ ತಗೊಂಡ್ರು, ಕರ್ತನ ಭೋಜನ ತಿಂತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವ್ರಿಗೊಂದು ಡೌಟು. ಅವ್ರನ್ನೂ ಕರೆದಿದ್ದಾರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿಕೊಂಡು ತಿನ್ನೋದಕ್ಕೆ. ಈ ಮೊದಲಿಂದ ದೇವರಲ್ಲಿ ಸ್ಟ್ರಾಂಗ್ ಆಗಿರೋನು ಕರೆದಿದ್ದಾರೆ, ಇಬ್ಬರನ್ನೂ ಕರೆದಿದ್ದಾರೆ. ಆಮೇಲೆ ಮೊದಲು ದೇವರಲ್ಲಿ ಮೊದಲಿಂದ ಇರೋರು ಹೋಗಿ ಕುತ್ಕೊಂಡು ತಿಂತಾ ಇದ್ದಾರೆ, ಕುತ್ಕೊಂಡು ತಿಂತಾ ಇದ್ದಾನೆ ಆಲ್ರೆಡಿ. ಈ ಹೊಸದಾಗಿ ಬಂದಿದ್ದಾನಲ್ಲ, ಅವನ ಮನೆಯಿಂದ ಬರಾಗಲೇ ತಿನ್ಬೋದಾ ತಿನ್ಬಾರ್ದು ಅಂತ ಬರ್ತಾ ಇರ್ತಾನೆ. ಹೇಗೆ ತಿನ್ಬೋದಾ? ಒಂದು ಡೌಟ್ ಕ್ಲಿಯರ್ ಇಲ್ಲ. 50-50. ಎಷ್ಟು? 55 ಡೌಟ್ ಬರ್ತಾನಲ್ಲ. ಒಳಗಡೆ ಯಾವಾಗ ಕಾಲಿಡ್ತಾನೋ, ಈ ಅಳುಗುದು ಕೂತಿರ್ತಾನಲ್ಲ, ಅವ್ನು ತಿನ್ನೋದು ನೋಡಿ ಅಲ್ಲಿ ಏನ್ ಹೇಳ್ತಾನೆ? ಧೈರ್ಯ ತಂದುಕೊಂಡ. ನಿನ್ನಿಂದ ಒಬ್ಬನು ವೀಕ್ ಆಗ್ಬಿಡ್ತಾನೆ, ನಿನ್ನಿಂದ ಒಬ್ಬನು ವ್ಯಭಚಾರ ಮಾಡ್ಬಿಡ್ತಾನೆ, ನಿನ್ನಿಂದ ಒಬ್ಬನು ಶಾಪನ ತಂದುಕೊಂತಾನೆ, ನಿನ್ನಿಂದ ಒಬ್ಬನು ಪರಲೋಕ ತಪ್ಪಿಸ್ಕೊಂತಾನೆ. ಅವನು ಧೈರ್ಯ ತಂದುಕೊಂಡ. ಮೊದಲಿಂದ ದೇವರಲ್ಲಿರೋರು ತಿಂದ್ರೆ ಹೊಸದಾಗಿ ಬಂದಿರೋರಿಗೆ ಧೈರ್ಯ. ಓ, ಇವ್ರು ತಿಂತಾ ಇದ್ದಾರಲ್ಲ, ಇವ್ರು ದೊಡ್ಡವರಲ್ವಾ, ಇವ್ರು ಮೊದಲಿನಿಂದ ಇದ್ದಾರೆ. ನಾನೇನು ಇವಾಗ ಹೋಗಿರೋನು, ಇವ್ರ ಮನೇಲಿ 5 ಬೈಬಲ್ ಐತೆ, ಆಮೇಲೆ ಬುಕ್ಗಳೆಲ್ಲ ಐತೆ, ಆಮೇಲೆ ಬೈಬಲ್ ಎಲ್ಲ ಮಾತಾಡ್ತಾನೆ, ಚರ್ಚೆಗೆ ವಾಕ್ಯ ಓದ್ತಾನೆ, ನೋಡಿ ತಿಂತಾನೆ. ನಾನು ಯಾಕೆ ತಿನ್ಬಾರ್ದು? ಧೈರ್ಯ ತಂದ್ಕೊಂತಾನೆ. ಅದಕ್ಕೋಸ್ಕರ ತಿನ್ಬೇಡಿ ನೀವು ಅಂತ ಪೌಲ ಅದು ಹೇಳ್ತಾ ಇರೋದು ನಮ್ಗೆ. ಅದಕ್ಕೋಸ್ಕರ ತಿನ್ಬೇಡಿ ನೀವು. ತಿಂದ್ರೆ ಏನು ಆಗಲ್ಲ, ತಿಂದ್ರೆ ಬಲಹೀನರಾಗ್ತೀರ. ಆಮೇಲೆ ಏನಾದ ಅವನು ದೇವರಲ್ಲಿ ಸ್ಟ್ರಾಂಗ್ ಆಗಿರೋನು ಏನಾದ? ನಂಬಿಕೆಯಲ್ಲಿ ಬಿದ್ದೋದ, ಪ್ರೇಯರಲ್ಲಿ ಬಿದ್ದೋದ, ವಿಶ್ವಾಸದಲ್ಲಿ ಬಿದ್ದೋದ, ರಕ್ಷಣೆಯಲ್ಲಿ ಬಿದ್ದೋದ, ಪರಲೋಕದಲ್ಲಿ ಬಿದ್ದೋದ. ಬಲಹೀನನನ್ನ
ಆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ. ನೋಡಿ, ನಾಶ ಹೆಂಗಾದ? ತಿಂದಿದ್ದಾನೆ ನಾಶ ಆದ. ಹಾಗಾದ್ರೆ ತಿನ್ಬೋದು ತಿನ್ಬಾರ್ದು? ತಿನ್ಬಾರ್ದು. ಆ ಪಾಸ್ ಹೆಂಗ್ ಬೋಧಿಸ್ತಾ? ನಾನು ಅವ್ರ ಮೆಸೇಜ್ ಮಾಡ್ತಾನೆ, ನೋಡ್ಲಿ ಅವ್ರ ಮೆಸೇಜ್ ನೋಡ್ತಾರೆ ಅವ್ರು ಕೂಡ. ನಾಶ ಆಗ್ತಾರೆ ಅಂದ್ಮೇಲೆ ತಿನ್ಬಾರ್ದು. ಇದು ಅವ್ರಿಗೆ ಅವ್ರ ಕೈಯಲ್ಲಿ ಇದೆಲ್ಲ. ಅವ್ರು ಹೇಳಿದ್ರು ಏನೊಂದು ಮಾತು ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಕ್ಲಿಯರ್ ಆಗಿ ಹೇಳಿಲ್ಲ, ಹಳೆಯ ಒಡಂಬಡಿಕೆಯಲ್ಲಿ ತಿನ್ಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕಟ್ನಿಟ್ಟಾಗಿ ಬರ್ದಿಲ್ಲ ಹೊಸ ಒಡಂಬಡಿಕೆಯಲ್ಲಿ ಅಂತ. ಇವಾಗ ಯಾಕೆ ಸೈತಾನ ಚೆನ್ನಾಗಿ ಈಗಿರೋರೆಲ್ಲ ಹೊಸ ಒಡಂಬಡಿಕೆ ಹೆಂಗೆ ವರ್ಕೌಟ್ ಮಾಡೋದು, ಇವ್ರನ್ನ ಹೆಂಗೆ ಬೀಳ್ಸೋಣ, ಹೆಂಗೆ ಇವ್ರನ್ನ ಮುಗ್ಗರಿಸೋಣ, ಬಿಲಾಮನ ಬೋಧನೆ ಹೆಂಗೆ ಹೇಳೋಣ. ಬಿಲಾಮನ ಬೋಧನೆ ಏನು? ತಿನ್ಬೋದು, ತಿಂದ್ರೆ ಶಾಪಗ್ರಸ್ತರಾಗ್ತಾರೆ, ತಿಂದ್ರೆ ಮುಗ್ರಿಸಿ ಬೀಳ್ತಾರೆ. ಮುಗ್ರಿಸಿ ಬೀಳೋದಂದ್ರೆ ಏನ್ ಸಿಸ್ಟರ್, ಏನ್ ಬ್ರದರ್? ಆತ್ಮಿಕತೆಯಲ್ಲಿ ಬಿದ್ದೋದು, ನಂಬಿಕೆಯಲ್ಲಿ ಬಿದ್ದೋದು, ರಕ್ಷಣೆಯಲ್ಲಿ ಬಿದ್ದೋದು, ವಿಶ್ವಾಸದಲ್ಲಿ ಬಿದ್ದೋದು. ದೇವರ ಮಕ್ಕಳಿಂದ ಬಿದ್ದು ಸೈತಾನ ಮಕ್ಕಳಾಗ್ಬೋದು. ನೇರವಾಗಿ ಹೇಳ್ತೀನಿ, ಚರ್ಚಿಗೆ ಬರೋರೆಲ್ಲ ದೇವ್ರ ಮಕ್ಕಳಲ್ಲ. ಬೈಬಲ್ ಹಿಡಿದವರೆಲ್ಲ ದೇವ್ರ ಪರಲೋಕಕ್ಕೆ ಹೋಗಲ್ಲ. ಬೈಬಲ್ ಹೇಳಿ ನಾನು ಹೇಳ್ತಾ ಇದ್ದೀನಿ. ಯಾರು ನನ್ನ ಬೋಧನೆಗೆ ತಪ್ಪು ತಿಳ್ಕೋಬೇಡಿ ದಯವಿಟ್ಟು. ದೀಕ್ಷಾಸ್ಥಾನ ತಗೊಂಡವರೆಲ್ಲ ಪರಲೋಕಕ್ಕೆ ಬರಲ್ಲ. ಆಮೇನ್. ಅಂದ್ರೆ ನನಗೂ ಕೂಡ ಹೋಗಲ್ಲ. ಸೆಲೆಕ್ಷನ್ ಆ ಥರ ಜೀವಿಸ್ಬೇಕು. ನಿನ್ನ ಆತ್ಮಕ್ಕೆ ಹೇಳ್ತಾ ಇದ್ದಾನೆ, ನಿನ್ನ ರಕ್ಷಣೆಗೆ ಹೇಳ್ತಾ ಇದ್ದಾನೆ. ನೀನ್ ನರಕಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾನೆ. ತಿಂತೀನಂದ್ರೆ ತಿನ್ನು, ನನಗೇನು ಬಲಗೀನ ಆಗ್ತೀಯ, ನಾಶ ಆಗ್ತೀಯ. ಏನೇನು ಬಲಗಿ ಬಂತು? ನಾಶ ಆಗ್ತೀಯ ಅಂತ ಬಂತು, ಬಲಗೀನನು ಅಂತ ಬಂತು. ಆಮೇಲೆ ಮುಗ್ಗರಿಸಿ ಬೀಳೋದಂತ ಬಂತು. ಈ ಪದಗಳು ನೋಡಿ ಹೆಂಗಿದೆ? ಮುಗ್ಗರಿಸಿ ಬೀಳೋದಂತ ಬಂತು, ನಾಶ ಆಗೋದಂತ ಬಂತು, ಬಲಗೀನಂತ ಬಂತು. ಅವೆಲ್ಲ ಏನ್ ತೋರಿಸ್ತಿದೆ? ನಮ್ಮನ್ನ ತಿನ್ನಬೇಡ ಅಂತ ತೋರಿಸ್ತಾ ಇದೆ. ಆಮೇಲೆ ಸಹೋದರನಲ್ಲವೇ, ನಿನ್ ಸಹೋದರಲ್ವಾ? ನಿನ್ ಜೊತೆ ಪರಲೋಕಕ್ಕೆ ಬರೋನಲ್ವಾ? ಅವನಿಗೂ ಪ್ರಾಣ ಕೊಟ್ಟಿದ್ದಾನಲ್ವಾ ದೇವರು? ಅವನು ಕೂಡ ಪರಲೋಕಕ್ಕೆ ಬರ್ಬೇಕಲ್ವಾ? ಆಮೇಲೆ ಈಗಿರಲಾಗಿ ಸಹೋದರರಿಗೆ ಪಾಪ ಮಾಡಿ ಅವರ ನಿರ್ಬಲವಾದ ಮನಸ್ಸನ್ನು ನೋಯಿಸಿ. ನೋಡ್ರಾ, ನಾವು ತಿಂದ್ರೆ ಏನಾಗುತ್ತೆ? ವಸ್ತುಗಳಿಗೆ ನಿರ್ಬಲ ಮನಸ್ಸು ಏನಾಗುತ್ತೆ? ನೋವಾಗುತ್ತೆ. ಅವನು ಯಾವತ್ತಾನ ತಿಳ್ಕೊಂತಾನೆ. ಈ ತರ ಬೋಧನೆ ಕೇಳಿದ ತಕ್ಷಣ ಯಾರು ತಿಂದಿರೋ ಈ ಬೋಧನೆ ಕೇಳ್ತಾರೆ ಅನ್ಕೋ, ಚೆಕ್ ಆ ಮನುಷ್ಯನಿಂದ ನಾನು ಕೆಟ್ಟೋದ್ನೆ, ನಾನು ವೀಕ್ ಆದ್ನೆ, ನಾನು ನಿಮ್ಗೆ ಬೋಧಿಸ್ಬಿಟ್ನೆ. ಆ ಅಣ್ಣ, ಆ ಬ್ರದರ್, ಆ ಸಿಸ್ಟರ್, ಆ ಬೋಧಕರು ತಿನ್ಬೋದು ಅಂತ ಹೇಳ್ಬಿಟ್ರೆ ಆಮೇಲೆ ಕ್ರಿಸ್ತನಿಗೆ ಪಾಪ ಮಾಡುವುದಾಗುತ್ತೀರಿ. 13ನೇ ವಚನ. ತಿಂದ್ರೆ ಏನ್ ಮಾಡ್ದಾಗಂತೆ? ಯಾರನ್ನ ತಿನ್ನಿಸಿದ್ರೆ ಏನ್ ಮಾಡ್ದಾಗಂತೆ? ತಿಂದ್ರೇನು ಪಾಪನೇ, ತಿನ್ನಿಸಿದ್ರೇನು ಎರಡು ಪಾಪ. ತಿನ್ನು ಅಂತ ಹೇಳೋದು ಪಾಪ, ತಿನ್ನೋದು ಪಾಪ, ಎರಡೂ ಕೂಡ ಪಾಪ. ಅಂದ್ರೆ ಏನು? ತಪ್ಪು. ತಪ್ಪು ಅಂದ್ರೆ ಏನು? ಅಪರಾಧ. ಅಪರಾಧ ಅಂದ್ರೆ ಏನು? ಇಲ್ದೇ ವಿರುದ್ಧವಾದ. ಆಮೇಲೆ 13 ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ. ನಾನು ನನ್ನ ಸಹೋದರನಿಗೆ ವಿಘ್ನವನ್ನುಂಟು ಮಾಡಬಾರದಲ್ಲ. ನೋಡ್ರ, ವಿಘ್ನ ಅಂದ್ರೆ ನಾಶನ. ವಿಘ್ನ ಅಂದ್ರೆ ನಾಶನ ಮಾಡಬಾರ್ದಲ್ವಾ? ನಮ್ಮ ಹತ್ರ ಬರೋಣ, ನಮ್ಮ ಜೊತೆಲಿ ಕೂತ್ಕೊಂಡು ವಾಕ್ಯ ಕೇಳೋಣ, ನಾಶನ ಮಾಡಬಾರ್ದಲ್ವಾ? ಒಂದು ಮಾತು ಹೇಳ್ತೀನಿ, ಕಂಟಿನ್ಯೂ ಆಗಿ ವಾಕ್ಯ ಹೇಳಿದ್ರೆ ಕೆಟ್ಟೋರಾಗ್ತಾರೆ ಪಾಸ್ಟ್ರು. ಹಂಗಂತ ಹೇಳ್ಬಿಟ್ಟು ಅವರು ಮುಚ್ಚು ಮರೆ ಮಾಡಿ ಕಟ್ ಮಾಡಿ ಅವ್ರಿಗೆ ಖುಷಿ ಆಗೋ ಥರ ಹೇಳಂಗಿಲ್ಲ. ನರಕಕ್ಕೆ ಹೋಗ್ತಾರೆ. ನಷ್ಟ ಏನು? ಆತ್ಮ ಬೇಯಿಸ್ತಾರೆ. ನೀನನ್ನ ಆಗಲಿ ಏನಿದೆ ಅದು ಬೋಧಿಸ್ಬಿಡಿ. ಅಲ್ಲೆಲ್ಲೂಯ್ಯ. ಒಂದು ಪಾಸ್ಟ್ಗೆ 500 ಜನ ಕೊಡ್ತಾರೆ. 500 ಜನ ನಾವು ಕರ್ಕೊಂಡು ಹೋಗಕ್ಕೆ ಆಗಲ್ಲ. ಅದರಲ್ಲಿ ಕೂಡ ತಪ್ಪು ಮಾಡೋರು ಇರ್ತಾರೆ. ಅದರಲ್ಲಿ ಕೂಡ ಆದ್ರೆ ಅವ್ರಿಗೆ ಆದಷ್ಟು ಬೋಧಿಸಿದಾಗ 500 ಜನದಲ್ಲಿ ಎಷ್ಟೋ ಮಂದಿ ದೇವರಿಗೆ ಅಲ್ಲೆಲ್ಲೂಯ್ಯ. ಕಟ್ ತೆರೆಸಿದ್ರೆ, ಅವ್ರ ಕಿವಿಗಳು ತೆರೆಸಿದ್ರೆ ಅವ್ರು ತಿರುಗ್ತಾರೆ. ಹೇಗೆ ಕೊಡೋದಕ್ಕೆ ಪಾಸ್ಟರ್ ಇರೋದು, ಕಲಿಸ್ಕೊಡೋದಕ್ಕೆ ಪಾಸ್ಟರ್ ಇರೋದು, ತಿಳುವಳಿಕೆ ಕೊಡೋದಕ್ಕೆ ಪಾಸ್ಟರ್ ಇರೋದು, ತಪ್ಪಿಸೋದಕ್ಕೆ ಪಾಸ್ಟರ್ ಇರೋದು. ಕರ್ಗಮ ಪಾಸ್ಟರ್ ಅದು ಮಾಡಿಲ್ಲ, ದುವತ್ತಡಿಯ ಪಾಸ್ಟರ್ ಅದು ಮಾಡಿಲ್ಲ. ಓದಿ
ನೆಕ್ಸ್ಟ್ ವಾಟ ಸಾರಿ 1 ಕೊರಿಂಥ 10:14 22, 1 ಕೊರಿಂಥ 10ನೇ ಅಧ್ಯಾಯ 14-22. ಆದುದರಿಂದ ಆ. ಪ್ರಿಯ ಸಹೋದರರೇ, ಆ. ವಿಗ್ರಹಾರಾಧನೆಯ ಗೊಡವೆಯನ್ನು ಆ. ಸಂಪೂರ್ಣವಾಗಿ ತೊರೆದು ಬಿಡಿ. ಏನ್ ಮಾಡ್ರಿ? ಸಂಪೂರ್ಣವಾಗಿ ನೀನ್ ತಿನ್ಬೋದಾ ತಿನ್ಬಾರ್ದ? ತಿನ್ನಬಾರದು. ತಿನ್ನಂಗೆ ಇಲ್ಲ. ಹಬ್ಬದಲ್ಲಿ, ಆ ಜಾತ್ರೆಯಲ್ಲಿ, ಉತ್ಸವದಲ್ಲಿ, ಆ ಕೂದಲು ತೆಗೆದಿದ್ರಲ್ಲಿ ತಿನ್ಬಾ. ಆಮೇಲೆ ನೀವು ವಿವೇಕಿಗಳೆಂದು ಆ. ಇದನ್ನು ಹೇಳುತ್ತೇನೆ. ನೀವು ಬುದ್ಧಿವಂತರು, ನಿಮ್ಗೆ ಬೈಬಲ್ ಚೆನ್ನಾಗಿ ಗೊತ್ತು. ನೀವು ಕೊರಿಯಂತ ಅಧ್ಯಾಯ, ಕೊರಿಯಂತ ಸಭೆಗೆ ಬರೆದಿದ್ದು, ಲವೋದಿಕೀಯ ಸಭೆಗೆ ಬರೆದಿದ್ದು, ಪ್ರಕಟಣೆ ಗ್ರಂಥ, ಮಲಾಕಿಯ ಗ್ರಂಥ, ಮತ್ತಾಯ ಗ್ರಂಥ, ಎಫೆಸ ಗ್ರಂಥ ಚೆನ್ನಾಗಿ ಓದಿ ತಿಳ್ಕೊಂಡಿದ್ದೀರಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಹೇಳುವುದನ್ನು ನೀವೇ ಯೋಚಿಸಿರಿ. ಆ. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡೋದು, ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗುವುದನ್ನು. ನೀವು ತಿಂದ್ರಲ್ಲ ಈ ತಿಂಗಳು ಫಸ್ಟ್ ಸಾರಿ ಕರ್ತನ ಭೋಜನ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ತಿಂಗಳು ಕೊಡ್ತೀನಲ್ವಾ, ನೀವು ಕರ್ತನ ಭೋಜನ ತಿಂತೀರಲ್ಲ, ಯೇಸು ಸ್ವಾಮಿ ರಕ್ತ ಕುಡಿತೀರಲ್ಲ, ಯೇಸು ಸ್ವಾಮಿ ದೇಹ ತಿಂತೀರಲ್ಲ, ಕ್ರಿಸ್ತನಲ್ಲಿ ಜಾಯಿನ್. ಕ್ರಿಸ್ತನಲ್ಲಿ ಏನಾಗ್ತೀರ? ಒಂದು ದೇಹ ಆಗುತ್ತೆ. ಈಗ ಈ ಕೈ ಹೆಂಗ್ ಅಂಟ್ಕೊಂಡಿದೆ, ಈ ಕಣ್ಣು ಹೆಂಗ್ ಅಂಟ್ಕೊಂಡಿದೆ ನೋಡಿ ಈ ದೇಹಕ್ಕೆ, ಈ ಕಿವಿ ನೋಡಿ ಹೆಂಗ್ ಅಂಟ್ಕೊಂಡಿದೆ, ಆ ಥರ ನೀನು ಅಂಟ್ಕೊಂತೀನಿ ಕ್ರಿಸ್ತನಿಗೆ. ಕ್ರಿಸ್ತನೆಂಬ ದೇಹಕ್ಕೆ ಒಂದು ಕಿವಿ ತರ, ಒಂದು ಕಣ್ಣು ತರ, ಒಂದು ಮೂಗು ತರ ಅಂಟ್ಕೊಂತೀನಿ. ಏನು? ಬರೀ ಯೇಸು ಸ್ವಾಮಿ ರಕ್ತ ದೇಹ ತಿಂದು ಮಾತ್ರ. ಬೇರೆ ಇನ್ನೊಂದು ಕೆಳಗಡೆ ಹೇಳ್ತಾರೆ, ಅದು ತಿಂದ್ರೆ ನೋಡಿ ಏನಾಗುತ್ತೆ, ಯಾರ ಜೊತೆ ಅನ್ಕೊಂತೀವಿ ಅಂತ ಹೇಳ್ತದೆ ನೋಡಿ. ಕ್ರಿಸ್ತನ ರಕ್ತದಲ್ಲಿ ಆ. ಪಾಲುಗಾರರಾಗಿದ್ದೇವೆ Yes. ಎಂಬುದನ್ನು ಸೂಚಿಸುತ್ತದಲ್ಲವೇ? ಆ. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಆ. ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. Correct. ಯಾಕೆಂದರೆ ಆ. ನಾವೆಲ್ಲರೂ ಆ. ಒಂದೇ ರೊಟ್ಟಿಯಲ್ಲಿ ಪಾಲು ತಕೊಂಡು ತಿನ್ನುತ್ತೇವೆ. ರೊಟ್ಟಿ ಒಂದೇ ನೋಡಿ, ಒಂದು ಬಂತಂದು ಎಲ್ಲಾರು ಬೀಳ್ಸ್ಕೊಡ್ತಾರಲ್ವಾ, ಒಂದೇ ಯೇಸು ಸ್ವಾಮಿನ ಎಲ್ಲಾರು ತಿಂತೀವಿ. ಈಗ ಅರ್ಥ ಆಯ್ತಾ? ಒಂದೇ ಯೇಸು ಸ್ವಾಮಿನ ಎಲ್ಲ, ನಿನ್ಗೊಂದು ಯೇಸು ನನಗೊಂದು ಯೇಸು ಇಲ್ಲ. ಒಂದು ರೊಟ್ಟಿ ತಗೊಂಡು ಎಲ್ಲಾರ್ಗು 50 ಪೀಸ್ ಮಾಡಿ 50 ಜನಕ್ಕೆ, ಒಂದು ರೊಟ್ಟಿ ತಗೊಂಡು 100 ಪೀಸ್ ಮಾಡಿ 100 ಜನಕ್ಕೆ. ಆ ಒಂದು ರೊಟ್ಟಿ, ಒಂದು ಬನ್ನು, ಒಂದು ಬ್ರೆಡ್ ಅನ್ನೋದು ಏನಂದ್ರೆ ಯೇಸು ಸ್ವಾಮಿ ಸೂಚಿಸ್ತಾರೆ. ತಿಂದಿದ್ದು ಒಂದೇ ಯೇಸು ಸ್ವಾಮಿ. ಆ ದೇಹದಲ್ಲಿ ಪಾಲುಗಾರ ಆಗ್ತೀವಿ, ಆ ರಕ್ತದಲ್ಲಿ ಪಾಲುಗಾರ ಆಗ್ತೀವಿ. ನೆಕ್ಸ್ಟ್ ಕೆಳಗಡೆ ಹೋಗಿ. ವಂಶಕ್ರಮದಿಂದ ಆ. ಇಸ್ರಾಯೇಲರಾಗಿರುವವರನ್ನು ಯೋಚಿಸಿರಿ. ಆ. ಯಜ್ಞ ಮಾಡಿದ್ದನ್ನು ತಿನ್ನುವವರು ಯಜ್ಞ ವೇದಿಯೊಡನೆ ಭಾಗಿಗಳಾಗಿದ್ದಾರಲ್ಲವೇ? Yes. ಹೀಗೆ ಹೇಳುವುದರಿಂದ ಏನು ಹೇಳಿದ ಹಾಗಾಯಿತು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ಆ. ವಾಸ್ತವವೆಂದು ಅಥವಾ ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವೂ ಅಲ್ಲ. ಹೌದು. ಆದರೆ ಆ. ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ, ಯಾರಿಗೆ? ದೆವ್ವಗಳಿಗೆ ಅರ್ಪಿಸುತ್ತಾರೆ. ನೋಡು ಏನಕ್ಕೆ? ಎಸ್. ನೀವು ಅದನ್ನು ತಿಂತೀಯಾ ಹೇಳಿ? ಯಾರು ಅರ್ಪಿಸ್ತಾರ? ದೇವರುಗಳಿಗೆ. ಅದನ್ನು ನೀನು ಎತ್ಕೊಂಡು ತಿಂತೀಯಾ? ಪಾಸ್ಟರ್ಗಳು ಇದನ್ನ ಹೇಳಕ್ ಭಯ ಪಡ್ತಾರೆ, ಯೂಟ್ಯೂಬಲ್ಲಿ ಕೇಳ್ಬಿಡ್ತಾರೆ, ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಇರೋದು ನನ್ನ ಜನಗಳಿಗೆ ಬೋಧಿಸಿದ್ದೀನಿ. ಅಲ್ಲೆಲ್ಲ ನಾನು ಹೇಳ್ತಾ ಇದ್ದೀನಿ, ತಿನ್ನೋರು ತಿಂತಾನೆ ಇದ್ದಾರೆ ಅಂತ ಹೇಳ್ತೀನಿ. ನನ್ನ ಕೇಳಿದ್ರೆ 2 ಪಾಯಿಂಟ್ ಅವ. ನಾನು ಜನಗಳಿಗೆ ನಾನು ಬೋಧಿಸಿದ್ದೀನಿ, ನಾನು ಅನ್ಯ ಜನಗಳಿಗೆ ಹೇಳಿಲ್ಲ. ಹೇಳಿದ್ರೂ ಕೆಲವರು ತಿಂತಾನೆ ಇದ್ದಾರೆ. ಏನ್ ಹೇಳ್ತಿದ್ದಾರೆ? ಇನ್ಸ್ಪೆಕ್ಟರ್, ಪೊಲೀಸ್, ಸಾರ್ ಕೇಳ್ತೀನಿ, ಏನ್ ಹೇಳ್ತಾರೆ ಅವರು? ಅಷ್ಟೇ ಹೇಳಲ್ಲ. ಲಾಸ್ಟ್ ಹೇಳಿ ಕಡಿಮೆ ಆಗಲ್ಲ. ಅಲ್ಲಿ ಹೇಳೋರು ಇದ್ದಾರೆ, ಪಾಪ ಒಳ್ಳೆಯವರು ಇದ್ದಾರೆ, ಕೆಲವರು ಇದ್ದಾರೆ. ದೇವರಿಗಾಗಿ ಭಯಪಟ್ಟು ಸೇವೆ ಮಾಡಿ ಮಕ್ಕಳನ್ನ, ಸಭೆಯನ್ನ ನೀಟಾಗಿ ಅವ್ರು ಹೊಸದಾಗಿ ಹೇಳಿ, ಆಮೇಲೆ ಬೈಬಲಲ್ಲಿ ಹೊಸ ವಿಷಯಗಳನ್ನ, ಹಳೆಯ ವಿಷಯಗಳನ್ನ ಜೊತೆಗೆ ಹೊಸಗಳನ್ನ ಹೇಳಿ ಅವನ್ನ ಬಲಪಡಿಸ್ತಾರೆ. ಅವರು ಅನ್ಯ ಜನರಿಗೆ ಅರ್ಪಿಸುವುದು ದೇವರಿಗಲ್ಲ, ದೇವರಿಗೆ. ಆಮೇಲೆ ನನ್ನ ಅಭಿಪ್ರಾಯವು ನೀವು ದೇವರುಗಳೊಡನೆ ಬಾಕಿಗಳಾಗಿರಬೇಕು. ನೀವು ಯೇಸು ಸ್ವಾಮಿ ಬನ್ನನ್ನ, ಬ್ರೆಡ್ ಅನ್ನ, ದೇಹನ ತಿಂತೀರಿ, ಯಾರ ಜೊತೆ ಪಾಲುಗಾರ ಆಗ್ತೀರಾ? ಯೇಸು ಸ್ವಾಮಿ ದೇಹದಲ್ಲಿ. ನೀವು ದೇವಗಳಿಗೆ ಅರ್ಪಿಸಿ ತಿಂದ್ರೆ ದೇವಗಳ ಜೊತೆ ಪಾರ್ಟ್ನರ್ಶಿಪ್ ಆಗ್ತೀರಾ, ದೇವಗಳಲ್ಲಿ ಒಬ್ಬರಾಗ್ತೀರಾ. ಆಮೇಲೆ ನೀವು ದೆವ್ವಗಳೊಡನೆ ಭಾಗಿಗಳಾಗಬೇಕೆಂದು ನನ್ನ ಇಷ್ಟವಿಲ್ಲ. ಇಷ್ಟನೇ ಇಲ್ಲ ನೋಡ್ದ, ನನ್ನ ಇಷ್ಟನೇ ಇಲ್ಲ, ದೇವ್ರ ಇಷ್ಟನೇ ಇಲ್ಲ.
ನೀವ್ಯಾಕೆ ಅವುಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರ? ಅವುಗಳ ಜೊತೆ ನೀವು ಸೇರ್ತೀರ? ಅವುಗಳನ್ನ ತಿಂದು ತೇಗಿ ಕುಣಿದು ಕುಪ್ಪಳಿಸಿ ಯಾಕೆ ಬಲಹೀನರಾಗ್ತೀರಾ? ಮುಗ್ಗರಿಸಿ ಬೀಳ್ತೀರಾ, ನಾಶ ಆಗ್ತೀರಾ. ಆಮೇಲೆ ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೇ ಕುಡಿಯಲಾರದೆ, ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೇ ಊಟ ಮಾಡಲಾರದೆ. ನೋಡ್ದ, ನೀವು ಎರಡರಲ್ಲಿ ತಿನ್ಬೇಡಿ, ಅಲ್ಲಿ ತಿನ್ಬಿಟ್ಟು ಬಂದು ಇಲ್ಲಿ ತಿನ್ಬೇಡಿ, ಅಲ್ಲಿ ಪಾಲ್ಗೊಂಡು ಇಲ್ಲಿ ಪಾಲ್ಗೊಳ್ಬೇಡಿ, ಇಲ್ಲಿ ಪಾರ್ಟ್ನರ್ಶಿಪ್ ಆಗಿ ಅಲ್ಲಿ ಪಾರ್ಟ್ನರ್ಶಿಪ್ ಆಗಬೇಡಿ. ನೀವು ಎರಡತ್ರ ತಿಂದ್ರೆ ಕೂಡ ಯಾರ ಹತ್ರ ಇರ್ತೀರ ಗೊತ್ತಾ? ದೆವ್ವಗಳ ಜೊತೆ. ಎರಡತ್ರನು ತಿಂತೀನಿ ಬ್ರದರ್ ಸೀಕ್ರೆಟ್ ಆಗಿ ಪಾಸ್ಟರ್ ಅಂದ್ರೆ ನೀವು ದೇವ್ರ ಹತ್ರ ಇರಕ್ಕಾಗಲ್ಲ. ಎರಡತ್ರ ತಿಂದು ಈ ದೇವ್ರ ಹತ್ರ ಮಾತ್ರ ತಿಂದ್ರೆ ದೇವ್ರ ಹತ್ರ ಇರ್ತೀರಾ, ಎರಡತ್ರ ತಿಂದ್ರೂ ಅಲ್ಲೇ ಇರ್ತೀರ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತಿನ್ಬಾರ್ದು ಬಂತ, ಇಷ್ಟೊತ್ತು ತಿನ್ಬಾರ್ದು ಬಂತ, ಈ ವಾಕ್ಯ ತಿನ್ಬಾರ್ದು ಪಾಪ ಅಂತ ಬಂತು, ಯಾರ ಜೊತೆ ಸೇರ್ಕೊಂತೀರಾ ಅಂತ ಬಂತು. ಹಲ್ಲೆಲೂಯಾ. ಓದಿ ಅರಣ್ಯಕಾಂಡ 31:16, ನಂಬರ್ಸ್ 31:16. ಓದಿ. ಬಾಳನ ಸಂಗತಿಯಲ್ಲಿ ಬಿಳಾಮನ ಆಲೋಚನೆಯನ್ನು ಅನುಸರಿಸಿ. ಎಷ್ಟನೇ ಅಧ್ಯಾಯದಲ್ಲಿ ಓದಿದ್ದು? ಬಿಳಾಮನ ಪಗೋರನ ಸಂಗತಿ ಎಷ್ಟನೇ ಅಧ್ಯಾಯದಲ್ಲಿ ನಾವು ಓದಿದ್ದೀವಿ? ಬುಕ್ಕಲ್ಲಿ ಹೇಳಿ ನೋಡೋಣ. 25ನೇ ಅಧ್ಯಾಯದಲ್ಲಿ ಓದಿದ್ದು. ಅದನ್ನೆಲ್ಲ ಮೆನ್ಷನ್ ಮಾಡ್ತಾ ಇದ್ದಾನೆ. ಬಿಳಾಮನ ಹೇಳ್ಕೊಟ್ಟಿದ್ದಂತೆ, ಅದು ಸಿಟ್ಟೇಮಿನಲ್ಲಿ ತಪ್ಪು ಮಾಡೋದಕ್ಕೆ ಯಾರು ಹೇಳ್ಕೊಟ್ಟಿದ್ದಂತೆ? ಬಿಳಾಮ. ಜಾಯಿನ್ ಮಾಡ್ಕೊಳ್ಳಿ, ವಾಕ್ಯನ ಕನೆಕ್ಷನ್ ಇದೆ. ಈ 3 ವಾಕ್ಯಗಳಿಗೂ ಕನೆಕ್ಷನ್ ಇದೆ. ಶಿಟ್ಟೇಮಿನಲ್ಲಿರೋ ದೇವ್ರ ಮಕ್ಕಳನ್ನ ಕೆಡಿಸಿದ್ದೇ ಬಿಳಾಮನ ಬೋಧನೆ. ಮೊಹೋಬರಿಗೆ ಹೇಳ್ಕೊಟ್ಬಿಟ್ಟ, ಮೊಹೋಬರಿಗೆ ನೀವು ಕರೀರಿ, ಅವ್ರು ಬರ್ತಾರೆ, ತಿಂದು ಅವರು ಬಲಹೀನರಾಗ್ತಾರೆ, ಮುಗ್ಗರಿಸಿ ಬೀಳ್ತಾರೆ, ನಾಶನ ಆಗ್ತಾರೆ. ಹೆಂಗಿದೆ ಐಡಿಯಾ? ಹೆಂಗ್ ಕೊಡ್ತಾರೆ ಸೈತಾನ? ಎಷ್ಟು ಹುಷಾರಾಗಿರ್ಬೇಕು ನಾವು, ಎಷ್ಟು ಕೇರ್ಫುಲ್ ಆಗಬೇಕು ಸಿಸ್ಟರ್, ಎಷ್ಟು ಹುಷಾರಾಗಿರ್ಬೇಕು ನೋಡಿ. ಕಟ್ಕೊಂಡು ಹೆಂಗೆ ನುಗ್ತಾನೆ ನೋಡು. ಸೈತಾನ ನುಗ್ಗಿರೋದು ಯಾರ ಒಳಗಡೆ ನುಗ್ಗಿದ್ದಾನೆ? ಬಿಳಾಮನ ಒಳಗಡೆ ನುಗ್ಗಿ ಮೊಹೋಬರ ಒಳಗಡೆ ಹೋಗಿ ಅದು ಇಸ್ರಾಯೇಲ್ಗೆ 26,000 ಜನ ಒಂದೇ ದಿನ ಸತ್ತು ಬಿದ್ರು. ವ್ಯಾಧಿ ಅವರನ್ನು ಹಿಡಿಯಿತು. ಕಂಟಿನ್ಯೂ. ಪೆಗೋರದ ಬಾಳನ ಸಂಗತಿಯಲ್ಲಿ ಬಿಳಾಮನ ಆಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲರನ್ನು ಯೆಹೋವನಿಗೆ ದ್ರೋಹಿಯನ್ನಾಗಿ ಮಾಡಿ. ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿಂದ್ರೆ ಏನಾಗ್ತಾರೆ? ದೇವರಿಗೆ ದ್ರೋಹಿ. ದ್ರೋಹಿ ಅಂದ್ರೆ ಏನ್ ಬ್ರದರ್? ಏನ್ ಸಿಸ್ಟರ್? ದ್ರೋಹಿ ಅಂದ್ರೆ ಏನು? 420 ಅಂದ್ರೆ ಏನು? ಅದು ಗೊತ್ತಿಲ್ಲ. ನಂಬಿಕೆ ದ್ರೋಹ. ಏನೇನು? ಮೋಸ. ಏನ್ ಪದ ಕೊಟ್ಟರಲ್ಲಿ? ದ್ರೋಹ ಅಂದ್ರೆ ಏನು? ದೇವರು ನಮ್ಮನ್ನು ನಂಬಿದ್ದಾನೆ, ನಾವು ತಿಂದ್ರೆ ಮೋಸ ಮಾಡ, ತಿಂದ್ರೆ ನನಗೆ ಫಿಶ್ ಫ್ರೈ ಅಂದ್ರೆ ತುಂಬಾ ಇಷ್ಟ. 2 ವರ್ಷದಿಂದ ಮಟನ್ ತಿಂತೀನಿ, ಚಿಕನ್ನು ಬಿಟ್ಟು ಬಹಳ ದಿನ ಆಯ್ತು. ಏನು 2 ವರ್ಷದಿಂದ ನಾನ್ ವೆಜ್ ತಿನ್ನಕ್ ಆಗ್ತಾ ಇಲ್ಲ. ನಾನ್ ವೆಜ್ ಆಗ್ತಾನೆ ಇಲ್ಲ, ತಿನ್ನಕ್ಕೆ ಆಗ್ತಾ ಇಲ್ಲ. ಊಟ ಮಾಡಿ ಬದುಕಿದ್ದೀನಲ್ವಾ? ಯಾಕೆ ಈ ಮಾತು ಹೇಳ್ತೀನಿ? ಚೆನ್ನಾಗಿದ್ದೀನಿ ತಾನೆ? ಆ ಒಂದು ಫಂಕ್ಷನ್ ನೀನು ತಿಂದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನನ್ನ ಪ್ರಶ್ನೆ ನಿಮಗೆ. 2 ವರ್ಷ ಆಯ್ತು ನಾನು ನಾನ್ ವೆಜ್ ತಿಂದು. ನಾನ್ ವೆಜ್ ಇರೋ ಊಟದಲ್ಲಿ ಟೇಸ್ಟ್ ಜಾಸ್ತಿ. ಮನುಷ್ಯನಿಗೆ ಟೇಸ್ಟ್ ನಾನ್ ವೆಜ್ ಹೆಚ್ಚಿಗಿಂತ ನಾನ್ ವೆಜ್, ಅದಕ್ಕೆ ಜಾಸ್ತಿ ನಾನ್ ವೆಜ್ ಸೇಮ್. ಕೆಲವರಂತೂ ಫುಲ್ಲು ನಾನ್ ವೆಜ್, ಅವರು ವೆಜ್ ಅಂದ್ರೆ ಆಗಲ್ಲ. ಸೊ 2 ವರ್ಷದಿಂದ ತಿಂದಿರೋ ಕಂಟ್ರೋಲ್ ಇದ್ದೀನಲ್ವಾ? ವೆಜ್ಜೇ ತಿನ್ಕೊಂಡಿದ್ದೀನಲ್ವಾ? ಒಂದು ಫಂಕ್ಷನ್ ಈಗ ನೀನು ತಿಂದಿಲ್ಲ ಅಂದ್ರೆ ಒಂದು ತಿಂಗಳಲ್ಲಿ ನಿನ್ಗೊಂದು ವಾರದಲ್ಲಿ ಒಂದು 5-6 ಫಂಕ್ಷನ್ ಅಂತ ಬಂದು ತಿನ್ಬೇಡ, ನಿನ್ನ ಮನೇಲಿ ತಿನ್ನು, ನಿಮ್ ದೇವ್ರು ಕೊಟ್ಟಿದ್ದಾನೆ. ಒಂದು 800 ರೂಪಾಯಿ ಮಟನ್ ತಗೊಂಡು ತಿನ್ನೋಕೆ ಶಕ್ತಿ ಇಲ್ವಾ? ವಜ್ರ ಮೀನು 500 ರೂಪಾಯಿ ಅಪ್ಪ, 550 ವಜ್ರ ಮೀನು
ತಕೊಂಡು ತಿನ್ನೋಕೆ ಶಕ್ತಿ ಇಲ್ವಾ? ಮತ್ತೆ ಮೀನ 150 ರೂಪಾಯಿ. ಅಲ್ಲೆಲ್ಲೂಯ್ಯ, ಆಮೇಲೆ ಅಲ್ಲೆಲ್ಲೂಯ್ಯ. ಬಾಂಗಡ ಒಂದು 250 ರೂಪಾಯಿ, 300 ರೂಪಾಯಿ ಇವಾಗ ಬಾಂಗಡ ಅಷ್ಟೇ. ಚಿಕನ್ ಎಷ್ಟು? 300 ರೂಪಾಯಿ ಲಾಸ್ಟ್ ಹೈಯೆಸ್ಟ್ ಅಂದ್ರೆ. ತಗೊಂಡು ತಿನ್ನು, ಇನ್ನೊಂದು ದಿನ ಹೋಗಿ ಅವ್ರ ಮನೆಯಲ್ಲೇ ತಿನ್ನು, ಪರವಾಗಿಲ್ಲ, ಅದೇ ಮನೆಯಲ್ಲೇ ತಿನ್ನು, ನೋ ಪ್ರಾಬ್ಲಮ್. ಆ ದಿನ ತಿನ್ಬೇಕು. ನಿಮ್ ಬಾಯಿ ಹೋಗ್ತಾ ಇದೆ, ನಮ್ಗೆ ಆಗ್ತಾ ಇಲ್ಲ, ಸೌತೆಕಾಯಿ ತಿಂದಿದ, ಬೆಳ್ಳುಳ್ಳಿ ತಿಂದಿದ, ನಮ್ಗೆ ಏನು ಮಾಡೋಕ್ಕಾಗಲ್ಲ, ನೀನ್ ತಿನ್ಬಿಡ್ತೀನಿ ಅಷ್ಟೇ. ಆಮೇಲೆ ಯಾಕಂದ್ರೆ ನೆನ್ನೆ ತಾನೇ ಈ ವಿಷಯಕ್ಕೆ ಒಬ್ರು ಫೋನ್ ಮಾಡಿದ್ರು ಚಿತ್ರದುರ್ಗದಿಂದ. ಈ ತರ ಕರೀತಾರೆ, ನಾನು ಬಂದು ಇವಾಗ ಅವ್ರು ಮ್ಯಾಕೆ ಬಿಟ್ಟಿದ್ದಾರೆ, ಇನ್ನು ಸ್ವಲ್ಪ ಹೊತ್ತು ಕರೀತಾರೆ. ಮನ್ಸಿಗೆ ತಿನ್ನಕ್ಕೆ ಎಷ್ಟು ಆಸೆ ಇದೆ. ಇಷ್ಟು ದಿನ ಚರ್ಚ್ಬೋದೆ, ತಿನ್ಬೋದಂತ ಗೊತ್ತಿಲ್ಲ. ಸರಿ, ಇಷ್ಟೇ ಪಾಸ್ ಮಾಡಿದ್ದೀನಿ, ತಿನ್ನಲಿಲ್ಲ. ಆಮೇಲೆ ಗೊತ್ತಿಲ್ವಾ, ಡೌಟ್ ಆಗಿ ತಿನ್ಬೇಡ ಅಂತ ಹೇಳಿ. ಏನಂತ ಹೇಳಿದೆ? ಡೌಟ್ ಆಗಿ ತಿಂದ್ರೆ ನಿನಗೆ ಆಗದೆ ಆಗ್ತದೆ. ಆ ಮನುಷ್ಯನ್ಗಾಗೋ ಪ್ರಾಬ್ಲಮ್ ನಿಮ್ಗೆ ಯಾರಿಗೂ ಆಗಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಾ ಇರ್ತದೆ. ತಿಂಗಳಲ್ಲಿ ಒಂದು ದಿನ ಕೂಡ ಮನುಷ್ಯ ಚೆನ್ನಾಗಿರಲ್ಲ, ಅಷ್ಟು ಪೀಡಿಸ್ತಾನ ಆ ಮನುಷ್ಯನ. ತಿರುಗ ಕೂಡ ನಾನು ತಿಂತೀನಿ, ನಾನು ತಿಂತಾನಂತ ಏನನ್ನ ಮಾಡಬೇಕು ಅಷ್ಟೇ. ಏನ್ ಮಾಡಕ್ಕಾಗುತ್ತೆ? ಹೇಳಿದ್ರಿ, ಕೇಳಿ ಬಿಟ್ಟು ಹೋಗು, ನಾಶ ಆಗು, ಮುಗ್ಗರಿಸಿ ಬೀಳು, ಬಲಗೀನ, ದೇವಗಳ ಜೊತೆ ಪಾರ್ಟ್ನರ್. ಆಮೇಲೆ ಥ್ಯಾಂಕ್ ಯು ಜೀಸಸ್. ಏನು ಡೌಟ್ಸ್ ಇದ್ರೆ ಇದ್ರಲ್ಲಿ ಕೂಡ ನೀವು ಆಮೇಲೆ ಕೇಳ್ಬೋದು. ಎಲ್ಲಾರು ಕೇಳಿ, ಬ್ರದರ್ ಇನ್ನೂ ಈ ತರ ಇನ್ನೂ ಕೆಲವು ಏನನ್ನ ನನಗಿದೆ ಕೇಳ್ಬೋದು. ಕೆಳಗಡೆ ಬಂದ್ಮೇಲೆ ಕೇಳ್ಕೊಳ್ಳಿ. ಕೇಳ್ಕೊಂಡ್ರೆ ನಿಮ್ ಕ್ಲಿಯರ್. ಸುಮ್ಮನೆ ಹೋದ್ರೆ ತಿಂತೀರಾ, ಹೇಳ್ತೀವಿ. ಥ್ಯಾಂಕ್ ಯು ಜೀಸಸ್. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ರೆ ತಿನ್ನಬಾರದು ಅಂತ ಸುಮಾರು 7 ವಾಕ್ಯಗಳ ಮೂಲಕ ನಮ್ಮನ್ನ ಬಲಪಡಿಸಿದ್ದೇವೆ. ಇಲ್ಲಿ ಬಂದು ಮಾತ್ರವಲ್ಲ, ನಮ್ಮ ಸಭೆಯಲ್ಲಿ, ಬೇರೆ ಸಭೆಯಲ್ಲಿ ಅದನ್ನ ತಿಂದು ಬಲಹೀನರಾಗೋದು, ಮುಗ್ಗರಿಸಿ ಬೀಳೋದು, ತೆಗುಗಳೊಂದಿಗೆ ಪಂಕ್ತಿಯಲ್ಲಿ ಪಾಲ್ಗಾರಾಗೋದು, ಇದ್ಯಾವುದು ವ್ಯಭಚಾರ ಅಂತ ಹೇಳಿದ್ರೆ ಆ ಆತ್ಮೀಕ ವ್ಯಭಚಾರವನ್ನು ಮಾಡುವಂತೆ ಕಾಪಾಡುವ ರಕ್ಷಿಸಿ ಯೂಟ್ಯೂಬ್ ಅಲ್ಲಿ ಕೇಳೋ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಆಶೀರ್ವದಿಸಿ, ಬೋಧಿಸಿ, ಬಲಪಡಿಸಿ, ತಿನ್ನಲಿಕ್ಕೆ ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್, ಆಮೆನ್.